ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಎಲ್ಲ ಕಡೆ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆಯ ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡುವ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನು ವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ರು. ನಮಗಾಗಲೇ ಎಲ್ಲರಲ್ಲೂ ಕೆಲವೊಂದು ಆತ್ಮ ಏನು ವಿಚಾರಗಳು, ಆತ್ಮದ ಉದ್ಧಾರಕ್ಕೆ ಬೇಕಾಗಿರುವಂತಹ ಜ್ಞಾನದ ವಿಚಾರವನ್ನು ನೋಡ್ತಾ ಇದ್ವಿ. ಹಾಗೆ ಎಲ್ಲರಲ್ಲೂ ಆಸೆ ಇರ್ತದೆ ಏನು ಅಂತಂದ್ರೆ, ನಾವು ಸಾಧನೆ ಮಾಡಬೇಕು, ನಾವು ಸಾಧಕ ಆಗಬೇಕು, ನಾವು ಯೋಗಿ ಆಗಬೇಕು. ಅಂದ್ರೆ ಮಧ್ಯಮ ಮಾರ್ಗ ಸಂಸಾರದಲ್ಲೇ ಇದ್ದು ನಾವು ಕೂಡ ಸಾಧನೆ ಮಾಡಬೇಕು, ಬೇರೆಯವ್ರ ತರ ಆಗಬೇಕು, ನಾವು ಕಣ್ಣು ಮುಚ್ಚಿರುವುದೇ ನಮ್ಗೆಲ್ಲ ಗೊತ್ತಾಗ್ಬೇಕು ಅಲ್ವಾ, ಬೇರೆಯವ್ರದೆಲ್ಲ ಏನು ಎಲ್ಲ ಗೊತ್ತಾಗ್ಬೇಕು. ಆಮೇಲೆ ನಮ್ದು ಹಿಂದಿನ ಜನ್ಮ ಗೊತ್ತಾಗ್ಬೇಕು, ಎಲ್ಲ ಏನೋ ಒಂಥರ ಈ ತರದ ಸಾಧನೆಯ ತವಕ ಎಲ್ಲರಲ್ಲೂ ಇರ್ತದೆ. ಆದ್ರೆ ಹೀಗೆ ಅದನ್ನ ಸಾಧಿಸುವುದು ಹೇಗೆ, ಅದು ಹೇಗೆ ಸಾಧ್ಯ ಆಗ್ತದೆ, ಅದು ಸಾಧಿಸುವ ದಾರಿಯಲ್ಲಿ ನಮ್ಮನ್ನು ನಾವು ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಅತ್ಯುತ್ತಮ ಸಾಧಕನಾಗಿ ಯೋಗಿಯಾಗಿ ಬೆಳೆಯಬೇಕು ಅನ್ನೋದನ್ನ ನಾವಿವತ್ತು ಕೆಲವೊಂದು ವಿಚಾರಗಳನ್ನ ಮಾಡ್ತಾ ನೋಡೋಣ. ಮೊದಲನೇದಾಗಿ ನಾವು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಏನು ವಿದ್ಯೆ? ವಿದ್ಯೆಯಲ್ಲಿ 2 ತರದ ವಿದ್ಯೆ ಇರ್ತದೆ. ಏನು ಅಂತಂದ್ರೆ ಅಪರಾವಿದ್ಯೆ ಜೊತೆಗೆ ಪರಾವಿದ್ಯೆ ಅಂತ ಹೇಳಿ. ಅಂತಂದ್ರೆ ವಿದ್ಯೆಗಳಲ್ಲಿ 2 ವಿಧ, ಅಪರ ಮತ್ತೆ ಪರ. ಅಪರಾವಿದ್ಯೆ ಅಂತಂದ್ರೆ ಪ್ರಾಪಂಚಿಕ ವಿದ್ಯೆಗಳು, ಪರಾವಿದ್ಯೆ ಅಂತಂದ್ರೆ ಪರಮಾತ್ಮನ ಕುರಿತಾದಂತಹ ವಿದ್ಯೆಗಳು ಅಂತ 2 ತರದ ವಿದ್ಯೆಗಳಿದ್ದಾವೆ. ಬಹಳಷ್ಟು ಜನ ಈ ಅಪರಾವಿದ್ಯೆ ಪ್ರಾಪಂಚಿಕ ವಿದ್ಯೆ ಏನಿದೆ ಅದರಲ್ಲಿಯೇ ತಮ್ಮನ್ನು ತಾವು ಸಂಪೂರ್ಣವಾಗಿ ಮುಳುಗಿಸಿಕೊಂಡು ಕೊನೆಯವರೆಗೂ ಕೂಡ ಆ ಜ್ಞಾನವನ್ನೇ ಸಂಪಾದನೆ ಮಾಡ್ತಾ ಇಡೀ ಜೀವನವನ್ನು ಜೀವಿಸ್ತಾರೆ. ಆದ್ರೆ ಆತ್ಮದ ಪರವಾದಂತಹ ಪರಮಾತ್ಮನ ಪರವಾದಂತಹ ಏನಂತೀವಿ ಪರಾವಿದ್ಯೆ ಏನಿದೆ ಅದರ ಕಡೆ ಗಮನ ಕೊಡುವುದೇ ಇಲ್ಲ. ಹಾಗೆ ಅಪರಾವಿದ್ಯೆ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿದಷ್ಟು ಅಹಂಕಾರ ಹೆಚ್ಚಾಗ್ತದೆ. ಆದರೆ ಪರಾವಿದ್ಯೆಯಿಂದ ಪರಮಾತ್ಮನ ತತ್ವವನ್ನು ತಿಳಿದುಕೊಳ್ತಾ ಮನುಷ್ಯ ಅಹಂಕಾರ, ಮದ, ಮತ್ಸರ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಪರಮಾತ್ಮನನ್ನು ಕುರಿತಾದಂತಹ ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಈ ಪರಾವಿದ್ಯೆಯಿಂದ ವಿನಯ, ವಿವೇಕಗಳು ನಮ್ಮಲ್ಲಿ ಬೆಳೀತಾ ಹೋಗ್ತವೆ. ಹಾಗಾಗಿ ಈ ಅಪರಾವಿದ್ಯೆ ಇರುವವರು ಎಲ್ಲ ನಾನು ಮಾಡ್ತಾ ಇದ್ದೇನೆ ಅಥವಾ ನಾನೇ ಮಾಡಿದ್ದು ಅಂತ ಅನ್ಕೊಳ್ತಾ ಹೋಗ್ತಾರೆ. ಆದ್ರೆ ಪರಾವಿದ್ಯೆ ಇರುವವರು ಪರಮಾತ್ಮನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನದಿಂದ ತಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಮಾಡುವುದಕ್ಕೆ ನನಗೆ ಅವಕಾಶ ಎಲ್ಲ ಪರಮಾತ್ಮ ಕೊಡ್ತಾ ಇದ್ದಾನೆ, ನಾನು ಕೇವಲ ಒಂದು ಮಾಧ್ಯಮ ಅನ್ನುವ ಅರಿವನ್ನು ಇಟ್ಟುಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮನ ಕುರಿತಾಗಿ ತಿಳಿದುಕೊಂಡಾಗ ಈ ಸೃಷ್ಟಿ ಕುರಿತು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇಡೀ ಜಗತ್ತನ್ನ, ಪ್ರಪಂಚವನ್ನ ತಾನು ನೋಡುವ ದೃಷ್ಟಿಕೋನ ಬದಲಾಗಿ ಬಿಡ್ತದೆ. ಈಗ ನೋಡಿ, ಧ್ಯಾನಿಗಳೇ ನಾವು ಮೊದಲಿಗೆ ಹೇಗಿದ್ವಿ, ಈಗ ದಿನ ಪಾಠ ಕೇಳಿ 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 ಹೇಗಾಗಿದ್ವಿ ಅಲ್ವಾ? ಎಲ್ಲರ ಹಾಗೆ ನಾವಿಲ್ಲ, ನೋಡುವ ದೃಷ್ಟಿಕೋನವೇ ಬೇರೆ. ನೋಡ್ಲಿಕ್ಕೆ 2 ಕಾಲು 2 ಕೈ, ಆದ್ರೆ ದೊಡ್ಡ ದೇವಮಾನವರ ಹಾಗೆ ನೋಡ್ತಾ ಇರ್ತೇವೆ. ಹಾಗೆ ಅದಕ್ಕೆ ಕಾರಣ ಏನು? ಜ್ಞಾನ, ಈ ಪರಾವಿದ್ಯೆಯ ಜ್ಞಾನ. ಹಾಗಾಗಿ ಅಷ್ಟೇ ಅಲ್ಲ, ಈ ಪರಾವಿದ್ಯೆಯಿಂದ ಕಾಣಿಸುವ ಲೋಕಗಳೇ ಅಲ್ಲ, ಅಂದ್ರೆ ಏನು ಅಂದ್ರೆ ಕಾಣಿಸದ ಲೋಕಗಳು ಕೂಡ ಕೋಟಿ ಸೃಷ್ಟಿಯಲ್ಲಿ ನಮಗೆ ಗೊತ್ತಿಲ್ಲ ಅಷ್ಟೇ. ಅದನ್ನೆಲ್ಲವನ್ನು ತೋರಿಸುವ ಈ ಸೃಷ್ಟಿಯಲ್ಲಿರುವಂತ 94 ಲಕ್ಷ ಜೀವರಾಶಿಗಳು ಜೀವಿಸುವುದಕ್ಕೆ
ಬೇಕಾದಂಥವುಗಳೆಲ್ಲವನ್ನ ಆ ಪರಮಾತ್ಮ ಸೃಷ್ಟಿಸ್ತಾ ಇದ್ದಾನೆ ಅನ್ನುವ ಜ್ಞಾನ ಈ ಪರಾವಿದ್ಯೆಯಿಂದ ನಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಇವೆಲ್ಲವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಪ್ರಾಪಂಚಿಕ ವಿದ್ಯೆಯೊಂದಿಗೆ ಆಧ್ಯಾತ್ಮಿಕ ವಿದ್ಯೆ ಕೂಡ ಕಲಿತಾ ಹೋಗ್ಬೇಕು. ಇವೆಲ್ಲವನ್ನ ತಿಳಿದುಕೊಂಡ್ರೇನೆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಪರಾವಿದ್ಯೆಯ ಜೊತೆಗೆ ಪರಾವಿದ್ಯೆಯನ್ನು ಕೂಡ ಅಧ್ಯಯನ ಮಾಡುವವನೇ ಯೋಗಿ ಆಗಬಲ್ಲ. ಹಾಗಾಗಿ ಅಂದ್ರೆ ಅದೇ ಮಧ್ಯಮ ಮಾರ್ಗ. ಬರೀ ಪ್ರಾಪಂಚಿಕ ವಿದ್ಯೆಯನ್ನು ಮಾತ್ರ ಅಲ್ಲ, ಆಧ್ಯಾತ್ಮಿಕ ವಿದ್ಯೆಯು ಕೂಡ ನಮಗೆ ಬೇಕಾಗ್ತದೆ. ಏನು ಹಾಗಂತ ಸಂಪೂರ್ಣವಾಗಿ ಪ್ರಾಪಂಚಿಕ ವಿದ್ಯೆಯನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಕೊನೆಯವರೆಗೂ ಇರಬೇಕು ಅಂತಂದ್ರೆ ಆ ಜ್ಞಾನ ಅನ್ನೋದು ಬೇಕೇ ಬೇಕು. ಹಾಗೆ ಇನ್ನು ಎರಡನೇದಾಗಿ ಪ್ರೇಯೋ ಮಾರ್ಗಕ್ಕಿಂತ ಶ್ರೇಯೋ ಮಾರ್ಗ ಶ್ರೇಷ್ಠವಾದದ್ದು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಏನು ಪ್ರೇಯೋ ಮಾರ್ಗ ಶ್ರೇಯೋ ಮಾರ್ಗ ಅಂತಂದ್ರೆ, ಪ್ರೇಯೋ ಮಾರ್ಗ ಅಂತಂದ್ರೆ ಪ್ರಪಂಚಕ್ಕೆ ಸಂಬಂಧಿಸಿದಂತಹ ಮಾರ್ಗಗಳು. ಈ ಮಾರ್ಗದಲ್ಲಿ ಇರುವವರು ಪ್ರಪಂಚದಲ್ಲಿರುವಂತಹ ಇರುವಂತಹ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮುಖ್ಯವಾಗಿ ಕಣ್ಣಿಗೆ ಕಾಣಿಸುವಂತವುಗಳು ಅಲ್ವಾ. ಅಂದ್ರೆ ಈ ಮಾರ್ಗದಲ್ಲಿ ಇರುವವರು ನಾನು ದೇಹ ಎನ್ನುವ ಹಾಗೆ ದೈಹಿಕವಾಗಿ ಬದುಕ್ತಾ ಇರ್ತಾನೆ. ಸಂಸಾರಕ್ಕೆ, ಮಕ್ಕಳಿಗಾಗಿ, ಅವರ ಸುಖಗಳಿಗಾಗಿ, ಅವರ ಸಂತೋಷಕ್ಕಾಗಿ ಇಷ್ಟಪಡ್ತಾ ಇರ್ತಾನೆ. ಹಣ ಸಂಪಾದಿಸ್ತಾ ಇರ್ತಾನೆ. ಹಣ ಜೀವನದಲ್ಲಿ ಅದೇ ಸರ್ವಶ್ರೇಷ್ಠವಾದದ್ದು, ಹಣ ಸಂಪಾದನೆಯೇ ಜೀವನದ ಮುಖ್ಯ ಗುರಿ ಅನ್ನುವ ಹಾಗೆ ಭಾವಿಸ್ತಾ ಇರ್ತಾನೆ. ಪ್ರಪಂಚದಲ್ಲಿ ಇರುವಂತಹ ವಸ್ತುಗಳೆಲ್ಲವನ್ನ ಹೊಂದಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ವಿದ್ಯೆ, ಬಿರುದುಗಳು, ಅವಾರ್ಡ್ಗಳು ಪಡ್ಕೊಳ್ಬೇಕು ಅನ್ನುವ ಆಸೆ, ಎಲ್ಲರಿಗಿಂತ ಉತ್ತಮವಾಗಿ ಶ್ರೇಷ್ಠರಾಗಿ ಜೀವಿಸಬೇಕಂತ, ಹೀಗೆ ಈ ಜೀವನವೆಲ್ಲ ಅವುಗಳಿಗಾಗಿಯೇ ಕಳೆದು ಅಲ್ವಾ. ಎಷ್ಟು ಜನ ಇರ್ತಾರೆ ಇಡೀ ಜೀವನದಾದ್ಯಂತ ಒಂದು ಎರಡು ಅದಕ್ಕೋಸ್ಕರ ಬದುಕಿ ಕೊನೆಯವರೆಗೂ ಕೂಡ ಅದಕ್ಕೋಸ್ಕರನೇ ಜೀವನವನ್ನು ಸವಿಸಿ ಕೊನೆಗೆ ಮತ್ತು ಈ ಭೂಮಿಯ ಮೇಲೇನೆ ಬಂಧನದಲ್ಲಿ ಉಳ್ಕೊಂಡು ಬಿಡ್ತಾರೆ. ಸಾವಿನ ನಂತರವೂ ಕೂಡ ಕಷ್ಟಪಟ್ಟು ಕಟ್ಟಿದ ಮನೆಯನ್ನು ಕಟ್ಟಿದ, ಸಾಲ ಮಾಡಿದ, ತೀರಿಸಿದ, ಅವನ ಜೀವನದ ಗುರಿನೇ ಒಂದು ಒಳ್ಳೆ ಮನೆ ಕಟ್ಟಬೇಕು. ಒಳ್ಳೆ ಮನೆ ಕಟ್ಟಿದ, ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ, ದೊಡ್ಡದನ್ನೆಲ್ಲ ಅದ್ರದ್ದು ಲೋನ್ ತೀರಿಸೋದ್ರೊಳಗೆ ಒಂದು ಜೀವನ ಕಳೆದೋಗ್ಬಿಟ್ಟು ಲಾಸ್ಟಿಗೆ ಬಹಳ ದಿವಸ ಆ ಮನೆಯಲ್ಲಿ ಬದುಕಲಿಕ್ಕೂ ಆಗಲಿಲ್ಲ. ಕೊನೆಗೆ ಆ ಮನೆ ಮೇಲಿನ ಅಟ್ಯಾಚ್ಮೆಂಟ್ ಸತ್ತ ಮೇಲೆ ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೂ ಆಗಿದೆ. ಅದೇ ಅಟ್ಯಾಚ್ಮೆಂಟ್ ಅಲ್ಲಿ ಅಂದ್ರೆ ನನ್ನ ಮನೆ ಅನ್ನುವ ಅಟ್ಯಾಚ್ಮೆಂಟ್ ಏನಿದೆ, ಆ ಅಟ್ಯಾಚ್ಮೆಂಟ್ ಅಲ್ಲೇ ಇಲ್ಲೇ ಉಳಿದು ಬಿಟ್ಟ. ನೋಡಿ, ಮನೇನೂ ಕಟ್ಟಿದ, ದೇಹನೂ ಕೊನೆಗೆ ಅದರಲ್ಲಿ ಬದುಕಲಿಕ್ಕೂ ಆಗ್ಲಿಲ್ಲ. ಸತ್ತ ಮೇಲೆ ಆ ಆತ್ಮವೂ ಕೂಡ ಉನ್ನತ ಲೋಕಕ್ಕೆ ಅಂದ್ರೆ ಮುಂದಿನದನ್ನು ಲೋಕಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಎಷ್ಟು ಬಂಧನಕ್ಕೆ ಕಾರಣವಾಗ್ತದೆ ನಮ್ಮ ಈ ಲೌಕಿಕ ಬದುಕಿನ ದುರಾಸೆ ಅನ್ನುವುದು. ಆತ್ಮ ತನ್ನ ಮುಂದಿನ ಮತ್ತೆ ಜನ್ಮ ತಗೊಳ್ಳಿಕ್ಕೂ ಸಾಧ್ಯ ಆಗದ ಸ್ಥಿತಿಯನ್ನು ನಾವು ತಲುಪಿಬಿಡ್ತೀವಿ. ಇನ್ನು ಅಂತಂದ್ರೆ ಅವಾಗ ಎಷ್ಟು ಅಂತಂದ್ರೆ ನಮ್ಮ ಸಾವನ್ನ ಮನಸ್ಸು ಒಪ್ಪಿಕೊಳ್ಬೇಕು. ಅಂದ್ರೆ ಮಾನಸಿಕವಾಗಿ ನಾವು ಸಾವಿಗೆ ತಯಾರಾದಂತಹ ಸಮಯ. ಆಗ ನಾವು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿದಂತಹ ಮತ್ತೆ ತೃಪ್ತಿಯಿಂದ ಸ್ವೀಕಾರ ಮಾಡಿದಂತಹ ಸಾವು ಏನಿದೆ, ಆ ಸಾವು ಆತ್ಮ ಮುಂದಿನ ಮತ್ತೆ ಜನ್ಮಕ್ಕೆ ತಗೊಂಡು ಅಂದ್ರೆ ಮುಂದಿನ ತನ್ನ ದಾರಿ ಏನಿದೆ ಅಂದ್ರೆ ಸದ್ಗತಿಯನ್ನು ಹೊಂದಲಿಕ್ಕೆ ಅದು ಕಾರಣವಾಗ್ತದೆ. ಒಂದು ವೇಳೆ ಆ ಆತ್ಮಕ್ಕೆ ಅಂದ್ರೆ ಇನ್ನೂ ಮಾನಸಿಕವಾಗಿ ಸಾವಿಗೆ ತಯಾರಾಗಿಲ್ಲ, ತುಂಬಾ ಆಸೆಗಳಿದ್ದಾವೆ, ತುಂಬಾ ಅದು ಮಾಡಬೇಕು ಇದು ಮಾಡಬೇಕು ಅನ್ನುವ ಒಂದು ಆಲೋಚನೆಯಲ್ಲೇ ಇರ್ತಾರೆ. ಇದ್ದಕ್ಕಿದ್ದ ಹಾಗೇನೆ ದಿಢೀರನೆ ಸಾವು ಬಂತು, ಅಥವಾ ಏನಂತೀವಿ ಯಾರೋ ಬಂದು ಅವನನ್ನ ಸಾಯಿಸಿಬಿಟ್ರು, ಅಥವಾ ತುಂಬಾ ಆಸೆಗಳಿದೆ, ತುಂಬಾ ಭಯ ಇದೆ, ಸಾವಿನ ಭಯ. ಹೀಗಿದ್ದಾಗ ಏನಾಗ್ತದೆ, ಆ ಸಾವನ್ನು ಅವನು ಒಪ್ಕೊಳ್ಳಿಕ್ಕೆ ರೆಡಿ ಇರೋಲ್ಲ. ಸತ್ತೋಗಿರ್ತಾನೆ, ದೈಹಿಕವಾಗಿ ದೇಹವನ್ನು ಬಿಟ್ಟಿರ್ತಾನೆ, ಆತ್ಮ ದೇಹದಿಂದ ದೂರ ಆಗಿರ್ತದೆ. ಆದ್ರೆ ಮನಸ್ಸು ಏನಿದೆ ಅದು ಎರಡು ಲಿಂಕ್ ಇದ್ದಾಗಿ ಗಮ್ಮಿದ್ದಾಗಿ ದೇಹಕ್ಕೂ ಮತ್ತೆ ಆತ್ಮಕ್ಕೆ. ಆ ಮನಸ್ಸು ಆ ಸಾವನ್ನು ಒಪ್ಕೊಳ್ಳೋಕೆ ರೆಡಿ ಇರೋಲ್ಲ.
ಏನೋ ಒಂದು ಇಮಿಡಿಯೇಟ್ ಆಗಿ ತುಂಬಾ ಜೀವನದಲ್ಲಿ ಆಸೆ ಇರ್ತದೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ಆ ಆಕ್ಸಿಡೆಂಟ್ ಅನ್ನ ಆ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅವಾಗ ಏನಾಗ್ತದೆ, ಅಲ್ಲೇ ಸುತ್ತಾ ಇರ್ತದೆ, ಅದು ಯಾವುದನ್ನು ಬಿಟ್ಟು ಹೋಗೋದೇ ಇಲ್ಲ. ಅಂದ್ರೆ ಮುಂದೆ ನಾನು ಏನೋ ನಡೆದು ಹೋಗಿದೆ, ಅಂದ್ರೆ ಜ್ಞಾನ ಇಲ್ಲ, ಮೊದಲನೇದಾಗಿ ಜ್ಞಾನ ಇಲ್ಲ. ಅದು ಮತ್ತೆ 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 ಅಲ್ಲೇ ಸುತ್ತಾ ಇರ್ತದೆ, ಆ ಘಟನೆಯಲ್ಲೇ ಸುತ್ತಾ ಇರ್ತದೆ. ಅಂದ್ರೆ ಲಾಸ್ಟಿಗೆ ಅದೊಂದೇ ಉಳ್ಕೊಂಡ್ಬಿಡ್ತದೆ. ಒಂದು ಸಾರಿ ಆಕ್ಸಿಡೆಂಟ್ ಆಗಲ್ಲಂತೆ, ಪ್ರತಿ ಸಾರಿಗೂ ಪ್ರತಿದಿನ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಅದು ವಾಪಸ್ ಬಂದು ಹೇಗಾಯ್ತು 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 ಅಂತ ಹೇಳಿ. ಆ ಹಾಗೆ ಅಂದ್ರೆ ಅದನ್ನೇ ನಿತ್ಯ ನರಕ ಅನ್ನೋದು. ನರಕದಲ್ಲಿದ್ರು ಅವರು, ನರಕದಲ್ಲಿದ್ರು ಅಂತಂದ್ರೆ ನರಕ ಅಂದ್ರೆ ನರಕ ಲೋಕ ಇಲ್ಲ ಯಮ ಇಲ್ಲ ಅಂತ ಅರ್ಥ ಅಲ್ಲ, ಅದೂ ಇದೆ. ಆದ್ರೆ ಇವನೇ ಕ್ರಿಯೇಟ್ ಮಾಡ್ಕೊಳ್ಳುವ ನರಕವೂ ಕೂಡ ಇದೆ. ಅದಕ್ಕೆ ಹೇಳ್ತಾರೆ ನರಕಗಳಲ್ಲಿ ತುಂಬಾ ವಿಧಾನಗಳಿದ್ದಾವೆ ಅಂತ ಹೇಳಿ ಗರುಡ ಪುರಾಣದಲ್ಲೆಲ್ಲ ಬರ್ತದೆ. ಒಂದು ನರಕ ಅಲ್ಲ, ತುಂಬಾ ನರಕಗಳಿದ್ದಾವೆ ಅಂತ ಹೇಳಿ. ಹಾಗೆ ಅದಕ್ಕೆ ಹೇಳೋದು, ಆ ಮಾನಸಿಕವಾಗಿ ಕೂಡ ನಾವು ಅದಕ್ಕೆ ಈಗ ಈ ಆತ್ಮಹತ್ಯೆ ಮಾಡಿಕೊಂಡವರು, ಅಥವಾ ದಿಢೀರ್ ಅಂತ ಸತ್ತು ಹೋದವರು, ಅವರು ಹೇಳ್ತೀವಲ್ವ, ಅವ್ರದ್ದು ತುಂಬಾ ಪವರ್ಫುಲ್ ಇರ್ತದೆ ಪ್ರೇತಾತ್ಮ. ಅವರಿಗೆ ಅಂದ್ರೆ ಅನ್ಫುಲ್ಫಿಲ್ಮೆಂಟ್, ಇನ್ನು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ ಜೀವನದಲ್ಲಿ. ತುಂಬಾ ಆಸೆಗಳು ಇಟ್ಕೊಂಡಿರ್ತಾರೆ, ಅದನ್ನ ಆ ಸಾವನ್ನ ಒಪ್ಕೊಳ್ಳೋಕೆ ರೆಡಿ ಇರೋಲ್ಲ, ಆದ್ರೆ ದೇಹ ಇರೋಲ್ಲ. ಏನಾದ್ರೂ ಮಾಡಿ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ನಮ್ಮ ಈ ಶ್ರೇಯೋ ಮಾರ್ಗದ ಕಡೆಗೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಈ ಪ್ರೇಯೋ ಮಾರ್ಗದಲ್ಲಿ ಇರುವವರು ಆ ಬಂಧನಗಳಿಗೆ ದಾಸರಾಗಿ ಕರ್ಮಗಳನ್ನ ಹೆಚ್ಚಿಸ್ಕೊಳ್ತಾ, ಜನ್ಮಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಈ ಪ್ರೇಯೋ ಮಾರ್ಗಕ್ಕಿಂತ ಶ್ರೇಯೋ ಮಾರ್ಗನೇ ಬಹಳ ಶ್ರೇಷ್ಠವಾದದ್ದು. ಶ್ರೇಯೋ ಮಾರ್ಗ ಅಂತಂದ್ರೆ ಆಧ್ಯಾತ್ಮಿಕವಾದದ್ದು, ಅಂದ್ರೆ ಆತ್ಮ ಸಂಬಂಧವಾದಂತಹ ಮಾರ್ಗಗಳು, ಅಂದ್ರೆ ಭಗವಂತನಿಗೆ ಸಂಬಂಧಿಸಿದ್ದು, ಆತ್ಮಕ್ಕೆ ಸಂಬಂಧಿಸಿದ್ದು. ಯಾರಾದ್ರೆ ಪರಮಾತ್ಮನನ್ನು ನಾವು ತಿಳ್ಕೊಂಡಿದ್ದೇನು ಅಂತಂದ್ರೆ, ಈ ಆತ್ಮ ಅನ್ನೋದು ಬೇರೆ, ಪರಮಾತ್ಮ ಅನ್ನೋದು ಬೇರೆ ಅಂತ ಅಲ್ವಾ. ಆದ್ರೆ ಆತ್ಮದ ಉದ್ಧಾರ ಬೇರೆ ಅಲ್ಲ, ಭಗವಂತನನ್ನ ನಾವು ಏನೋ ಆ, ಭಗವಂತನ ಆರಾಧನೆ ಬೇರೆ ಅಲ್ಲ. ಇಷ್ಟೆಲ್ಲ ನಾವು ಪೂಜೆ ಪುನಸ್ಕಾರ ಮಾಡೋದ್ರ ಉದ್ದೇಶ ಏನು? ನಮ್ಮ ಪಾಪ ಕರಿಬೇಕು, ಪುಣ್ಯ ಬರಬೇಕು, ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಇದು ಒಂದು ರೀತಿ ಭಕ್ತಿ ಮಾರ್ಗದಲ್ಲಿದ್ದವ್ರು ಮಾಡೋದಿದೆ. ನಿಜವಾದ ಭಗವಂತನ ಆರಾಧನೆ ಏನು ಅಂತಂದ್ರೆ, ನಮ್ಮ ಆತ್ಮ ಉನ್ನತಿ ಮಾಡ್ಕೊಳ್ಳೋದೇ ನಿಜವಾದ ದೇವರ ಆರಾಧನೆ. ಯಾಕೆಂದ್ರೆ ಆತ್ಮ ಬೇರೆ ಅಲ್ಲ, ಅವನೇ ಪರಮಾತ್ಮ. ಅವನನ್ನ ಹೀನ ಸ್ಥಿತಿಗೆ ತಳ್ಳಿ, ಅವನನ್ನ ಹೀನವಾಗಿ ಬದುಕುವ ಆ ಸ್ಥಿತಿಗೆ ನಾವು ತಳ್ತಾ ಇದ್ದೀವಲ್ಲ, ಅದೇ ನಾವು ದೇವರಿಗೆ ಭಗವಂತನಿಗೆ ಮಾಡ್ತಾ ಇರೋ ದ್ರೋಹ. ಅದೇ ಆತ್ಮ ಉನ್ನತ ಸ್ಥಿತಿಯನ್ನು ಹೊಂದಿ ಎತ್ತರಕ್ಕೆ ಎತ್ತರಕ್ಕೆ ಏರಿದ್ರೆ, ಅದೇ ಅದೇ ಪರಮಾತ್ಮನ ಭಗವಂತ ಎಷ್ಟು ಖುಷಿ ಪಡ್ತಾನೆ ಅಲ್ವಾ. ಅದು ಬಿಟ್ಟು ನಾವು ಅದನ್ನ ಇನ್ನಷ್ಟು ಇನ್ನಷ್ಟು ನಾವು ಹೀನತ್ವಕ್ಕೆ ತಳ್ಳುವ ಪ್ರಯತ್ನ ಮಾಡಬಾರದು. ಅದರಿಂದ ಹೊರಗಡೆ ತಂದು ನಾವು ಆದಷ್ಟು ಈ ಲೌಕಿಕ ಬದುಕಿನಿಂದ ಆ ಲೌಕಿಕ ಬದುಕಿನ ಇರಬಾರ್ದು ಅಂತಲ್ಲ, ಮಧ್ಯಮ ಮಾರ್ಗ ಅದನ್ನು ಮರಿಬಾರದು. ಯಾವ ಸ್ಥಿತಿಯೇ ಹೊಂದಲಿ ಮಧ್ಯಮ ಮಾರ್ಗವನ್ನು ಮರಿಬಾರದು. ಹಾಗಾಗಿ ಯಾರಾದರೆ ಪರಮಾತ್ಮನ ಕುರಿತು ತಿಳಿದುಕೊಂಡು ಪರಮಾತ್ಮನ ಕುರಿತು ಪ್ರಯತ್ನಿಸುತ್ತಾ ಆ ಪರಮಾತ್ಮನಿಗಾಗಿ ಅದನ್ನು ಮಾಡುತ್ತಿರ್ತಾರೋ ಅವರು ಶ್ರೇಯೋ ಮಾರ್ಗದಲ್ಲಿದ್ದಾರೆ ಅಂತ ಅರ್ಥ. ಹಾಗಾಗಿ ಶ್ರೇಯೋ ಮಾರ್ಗವು ಬಂಧನಗಳನ್ನು ಸೃಷ್ಟಿಸ್ತದೆ, ಆದರೆ ಶ್ರೇಯೋ ಮಾರ್ಗ ಆ ಬಂಧನಗಳಿಂದ ಬಿಡುಗಡೆಯನ್ನು ಗೊಳಿಸ್ತದೆ. ಆದ್ದರಿಂದ ಶ್ರೇಯೋ ಮಾರ್ಗದಲ್ಲಿ ಯಾರು ನಡೀತಾ ಇರ್ತಾನೆ ಅವನೇ ನಿಜವಾದ ಯೋಗಿ, ಅವನು ಯೋಗಿ ಆಗ್ತಾನೆ. ಇನ್ನು ಮೂರನೇದು, ಸುಖ ದುಃಖಗಳನ್ನ ಸಮಸ್ಥಿತಿಯಲ್ಲಿ ಇರಬಲ್ಲಂಥವನು. ಸುಖದಕ್ಕೆ ಸಮಯಕತ್ವ, ಲಾಭ ಲಾಭ ಜಯಾಜಯ ಅಂತ ಹೇಳಿ ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳ್ತಾನೆ. ಅಂದ್ರೆ ಸುಖದಕ್ಕೆ ಸಮಯಕೃತ್ವ ಲಾಭ ಜಯಾಜಯ, ಸುಖ ದುಃಖ ಲಾಭ ಅಪಜಯ ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡಿ. ಯಾಕೆಂದ್ರೆ ಬದುಕಿನಲ್ಲಿ ಎಲ್ಲವೂ ನಮ್ಮ ಪ್ರಸಾದವೇ. ಭಗವಂತ ಯಾವುದು ಅನಾವಶ್ಯಕವಾಗಿ, ಯಾವುದು ಅನಿವಾರ್ಯವಾಗಿ ನಡೀತಾ ಇದೆ, ಪ್ರತಿಯೊಂದರ ಹಿಂದೆ ಕಾರಣ ಅನ್ನೋದು ಇದ್ದೇ ಇದೆ. ಏಕೆಂದ್ರೆ ಈ ಪರಾವಿದ್ಯೆ ಶ್ರೇಯೋ ಮಾರ್ಗ ಕುರಿತು ತಿಳಿದಿದ್ರೆ, ಅದರ ಕುರಿತು ಅಧ್ಯಯನ ಮಾಡದೇ ಹೋದ್ರೆ ಏನೋ ನಾನು ಎಷ್ಟೋ ಪೂಜೆಗಳು ಮಾಡಿದ್ರು ಅಲ್ವಾ, ಎಷ್ಟೊಂದು ನಾನು ಮಾಡಿದೆ, ದೇವರು ನನ್ನ ಹಣೆ ಬರದಲ್ಲಿ ದುಃಖನ್ನೇ ಬರೆದ್ಬಿಟ್ಟಿದ್ದಾನು ಅಂತ ಹೇಳಿ ಭಗವಂತನನ್ನೇ ನಾವು ಬರೀ ಬೈತಾ ಕೂರೋದಿಲ್ಲ. ಯಾಕೆ ನಂದು ಜೀವನ ಹೀಗೆ, ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ನಂದು ಯಾಕೆ ಹೀಗೆ. ಆದ್ರೆ ಅದೇ ಇದರಲ್ಲಿ ಬರ್ತದೆ ದಾಸ ಸಾಹಿತ್ಯದಲ್ಲಿ ದಾಸರು ಹಾಡು ಹೇಳ್ತಾರೆ ಏನಂದ್ರೆ,
ಹ್ಮ್ ದುಃಖ ಬೇಡೆಂಬ ಆಸೆ, ಕಡು ಸುಖವ ಬಯಸುವ ಆಸೆ, ವ್ಯರ್ಥ ಜೀವನದ ಆಸೆ. ಅಲ್ವ, ಕಡು ಸುಖವನ್ನು ಬಯಸ್ತಾನಂತೆ ಮನುಷ್ಯ, ವ್ಯರ್ಥ ಜೀವನ ಅಂತ ಬರೀ ಕಡು ಸುಖವನ್ನು ಬಯಸುವ. ದುಃಖ ಬೇಡ ಅನ್ನುವುದು ಪಾಪಕ್ಕೆ ಕಾರಣ ಅಂತ. ದೇವರ ಹತ್ರ ಬೇಡಬಾರದಂತೆ ದುಃಖ ಬೇಡ, ನನಗೆ ಪಾಪ ಕಡು ಸುಖವನ್ನು ಬಯಸಬಾರದು. ಹಾಗಾಗಿ ಬಹಳ ಚೆನ್ನಾಗಿದೆ ಅದು. ಅಂದ್ರೆ ನನಗೆ ನಾಚಿಕೆ ಆಗ್ತದೆ, ನಿನ್ನ ಹತ್ರ ಬಂದು ಬೇಡ್ಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳಿ ದಾಸರು ಹೇಳ್ತಾರೆ. ಯಾಕೆ ನಾಚಿಕೆ ಆಗ್ತದೆ? ಕರ್ಮ ಮಾಡಿದ್ದೀನಿ ಅಷ್ಟು. ಆ ನನಗೆ ನಿನ್ನ ಹತ್ರ ಬಂದು ನನಗೆ ಒಳ್ಳೇದ್ ಮಾಡು ಅಂತ ಕೇಳಲಿಕ್ಕೂ ನನಗೆ ಬಾಯಿಲ್ಲ. ಯಾಕಂದ್ರೆ ಅಷ್ಟು ಕರ್ಮದ ಮೂಟೆ ಹೊತ್ತು ನಿಂತಿದ್ದೇನೆ ನಾನು. ಯಾವ ಬಾಯಲ್ಲಿ ಬಂದು ನಿನ್ನ ಹತ್ರ ಕೇಳಿ ಕಡು ಸುಖವನ್ನು ಯಾವ ಬಾಯಲ್ಲಿ ಕೇಳಿ? ಫಸ್ಟ್ ನನ್ನ ಕರ್ಮ ಕಳ್ಕೊಳ್ಳೋ ಮಾರ್ಗ ತೋರಿಸು. ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ, ತಪ್ಪಾಗಿದೆ ಅನ್ನುವುದನ್ನ ಬೇಡಬೇಕೆ ಹೊರತು ನಾವು ಅದನ್ನೆಲ್ಲ ಮರೆತಿದ್ದೇವೆ. ದೊಡ್ಡ ಕರ್ಮದ ಬ್ಯಾಗ್ ಹೊತ್ತುಕೊಂಡು ನಾವು ದೇವರ ಹತ್ರ ಹೋಗಿ ನನಗೆ ಒಳ್ಳೇದ್ ಮಾಡು ಅಂತಂದ್ರೆ ಎಲ್ಲಿಂದ ಮಾಡಬೇಕು ದೇವರು ಒಳ್ಳೇದು? ಅಲ್ವಾ? ಹಾಗಾಗಿ ದೇವರು ಕೆಲವೊಮ್ಮೆ ಏನ್ ಮಾಡ್ತಾನೆ ಅಂತಂದ್ರೆ, ಈ ಆತ್ಮ ಇರ್ತದಲ್ವಾ, ಇಲ್ಲಿ ಒಂದು ಜನ್ಮದಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡಿ ಹೋಗಿರ್ತಾನೆ. ತಪ್ಪು 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 ಅಲ್ಲಿ ಮೇಲ್ ಹೋದಾಗ ಗೊತ್ತಾಗ್ತದೆ ನಾನು ತುಂಬಾ ಕೆಟ್ಟ ಕೆಲಸ ಮಾಡಿದೆ. ಅದಕ್ಕೆ ಏನ್ ಮಾಡ್ತಾನೆ ಅಂತ, ಮುಂದಿನ ಜನ್ಮದಲ್ಲಿ ಬರುವಾಗ ತುಂಬಾ ಒಳ್ಳೆಯವನಾಗಿ ಬರ್ತಾನೆ. ಅರ್ಥ ಆಯ್ತಲ್ಲ? ಈ ತುಂಬಾ ಕೆಟ್ಟ ಕೆಲಸ ಮಾಡಿ ತುಂಬಾ ಪಾಪ ಮಾಡಿ ಹೋದ. ಮೇಲ್ ಹೋದ್ಮೇಲೆ ಗೊತ್ತಾಯ್ತು. ಆ ಯಾಕೆಂದ್ರೆ ಅಲ್ಲಿ ಚಿತ್ರಗುಪ್ತ ಅವರು ಕೂಡ ಅವ್ರಿಗೆ ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್ ನೀನ್ ಯಾವ ಜನ್ಮವನ್ನು ತಗೊಳ್ಬೇಕು ಅಂತ ಇದ್ದೀವಿ. ಯಾಕೆಂದ್ರೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಲ್ಲರಿಗೂ, ಅವ್ರವ್ರ ಸ್ವಾತಂತ್ರ್ಯ ಅದು. ಅದು ಈ ಹೆಂಗೆ ಮಾಡದಂಡೆನೆ ಅಥವಾ ಇದು ಮಾಡುವವರಿಗೆ ನಿನ್ನ ಕೊನೆಯ ಆಸೆ ಏನಂತ ಕೇಳ್ತಾರಲ್ಲ, ಹಂಗೆ ಅವನ್ ಏನೇ ಕೊನೆಯ ಆಸೆ ಇದ್ರೆ ಫುಲ್ಫಿಲ್ ಮಾಡ್ಬೇಕು ಅವ್ರು. ಆತರ ಮೇಲ್ ಹೋದಾಗ ಇವನಿಗೆ ಆತ್ಮನಿಗೆ ಗೊತ್ತಾಗ್ತದಂತೆ, ನಾನು ಹಿಂದಿನ ಜನ್ಮದಲ್ಲಿ ಇಷ್ಟೆಲ್ಲಾ ತಪ್ಪು ಮಾಡ್ಬಿಟ್ಟೆ, ನಾನು ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಾನು ಬಹಳ ಸಾತ್ವಿಕನಾಗಿ ಒಳ್ಳೆ ಮನುಷ್ಯ, ಒಳ್ಳೆಯವನಾಗಿರ್ಬೇಕು ಅಂತ ಹೇಳಿ ಬರ್ತಾನೆ. ಆದ್ರೆ ಹಿಂದಿನ ಜನ್ಮಕ್ಕೆ ವಿರುದ್ಧವಾಗಿ ಬರ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಬಾರದು ಮಾಡಿದ, ಕೆಟ್ಟದ್ದು ಮಾಡಿದ, ಸುಲಿಗೆ ಮಾಡಿದ, ಈ ಜನ್ಮದಲ್ಲಿ ಒಳ್ಳೆಯವನಾಗಿ ಬಂದ. ಅವಾಗ ಅವಾಗ ಏನಾಗ್ತದೆ, ಬರೀ ಹಿಂದಿಂದೆಲ್ಲ ಅವನಿಗೆ ಇದಾಗ್ತದೆ. ಹಿಂದಿನ ಜನ್ಮದಲ್ಲಿ ಬರೀ ಕೆಟ್ಟದ್ದು ಮಾಡಿದ್ದ, ಈ ಜನ್ಮದಲ್ಲಿ ಶುರು ಆಗ್ತದೆ ನಾವಿಷ್ಟು ಒಳ್ಳೆಯವನು ಯಾಕಂದ್ರೆ ನನಗೇ ಯಾಕೆ ಕಷ್ಟ ಜಾಸ್ತಿ ಅನ್ನೋದು ಅವನ ಪ್ರಶ್ನೆ. ಹಾಗೆ ಆ ಹಾಗಾಗಿ ಒಬ್ರು ಒಂದು ಕತೆ ಹೇಳ್ತಾ ಇದ್ರು, ಏನು ಅಂತಂದ್ರೆ ಹಿಂಗ್ ಆಗ್ತದೆ ಅಂತ ಹೇಳಿ. ಒಬ್ಬ ಇದ್ನಂತೆ, ಏನು ಅಂತಂದ್ರೆ ಒಬ್ಬ ದರೋಡೆ ಮಾಡೋನಿದ್ದ. ಅವನು ಹೋಗಿ ದರೋಡೆ ಮಾಡ್ತಿದ್ದ. ಒಂದು ಎದುರಿಸಿ ಇಸ್ಕೊಂಡು ಬರ್ತಿದ್ರು. ಅವ್ರು ಏನಾದ್ರು ಪ್ರತಿರೋಧ ಮಾಡಿದ್ರೆ ಅವ್ರನ್ನ ಕೊಂದು ತಗೊಂಡ್ಬಂದು ಒಂದು ದೊಡ್ಡ ಗಂಟು ಕಟ್ಟಿ ಇಟ್ಟಿದ್ದ. ಕೊನೆಗೆ ಇದನ್ನ ಗಂಟು ಕಟ್ಟೋದು, ಅದೇ ತಗೊಂಡ್ ಬರೋದು ಒಂದು ಇದರಲ್ಲಿ ಹೀಗೆ ಎಷ್ಟೋ ವರ್ಷಗಳು ನಡೀತು. ಬಹಳ ದೊಡ್ಡ ಗಂಟು ಮಾಡಿದ್ದ, ಸುಲಿಗೆ ಮಾಡಿದೆ, ಸಂಪಾದನೆ ಮಾಡಿದ್ದ. ಕೊನೆಗೆ ಒಂದು ದಿನ ಇನ್ನೊಬ್ಬ ಕಳ್ಳ, ಕಳ್ಳಾದ್ರೆ ಇವನಿಗೂ ಪ್ರಚಂಡ ಕಳ್ಳ ಇರ್ತಾರಲ್ಲ, ನೋಡಿದ, ಓಹೋ ಇವನ ಹತ್ರ ಬಹಳ ದೊಡ್ಡ ಗಂಟಿದೆ, ಏನಾದ್ರೂ ಮಾಡಿ ಹೊಡ್ಕೊಳ್ಳ ಅಂತ ಹೇಳಿ ಅವನ್ ಸ್ವಲ್ಪ ಚೆನ್ನಾಗಿ ತಯಾರಾಗಿ ಬಂದು ಇವನಿಗೆ ಆ ಇವನು ಇಷ್ಟು ದಿವಸ ಕೊಲೆ ಮಾಡಿ ತರುವಾಗ ಅವರು ಕಸ್ಕೊಳ್ಳುವಾಗ ಹೇಳ್ತಾರಲ್ವಾ, ಅಯ್ಯೋ ಇದು ಧರ್ಮ ಅಲ್ಲ, ಇದು ಅಧರ್ಮ, ಹೀಗ್ ಮಾಡಬಾರ್ದು, ನೀನು ತಪ್ಪಾಗ್ತದೆ ಅಂತ ಹೇಳಿ ಪ್ರತಿರೋಧ ಮಾಡ್ತಾರೆ. ಸೊ ಅವಾಗೆಲ್ಲ ನನಗೆ ಧರ್ಮ ಕರ್ಮ ಎಲ್ಲ ಗೊತ್ತಿಲ್ಲ, ನನಗೆ ಏನ್ ಸಿದ್ಧ ಏನ್ ಮಾಡ್ತೀನಿ ಅದೇ ಅಂತ ಹೇಳಿ ಕಸ್ಕೊಂಡು ಬರ್ತಿದ್ದೆ. ಕೊನೆಗೆ ಈಗಾಗ್ಲೇ ಎಷ್ಟೋ ವರ್ಷ ಇದೇ ತಪ್ಪು ಮಾಡಿ ಹಾಕಿದ್ದಾನೆ. ಕೊನೆಗೆ ಎಷ್ಟೋ ಜನರನ್ನ ಕೊಂದೇ ಬಿಟ್ಟಿದ್ದಾನೆ. ಇನ್ನೊಬ್ಬ ಕಳ್ಳ ಬಂದು ಅವನ್ನ ಸ್ವಲ್ಪ ಚೆನ್ನಾಗಿ ಪ್ರತಿರೋಧ ಮಾಡಿ ಅವನು ಕೊಡ್ಲಿಕ್ಕೆ ಇಷ್ಟಪಡ್ಲಿಲ್ಲ. ನೋಡಿ, ಇಷ್ಟು ದಿನ ಬೇರೆಯವರನ್ನ ಕದ್ದು ತಗೊಂಡ್ ಬರ್ತಿದ್ದ, ಈಗ ಇವನ್ ಹೇಳಕ್ಕಾಗದ ಇದು ಧರ್ಮ ಅಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ನೀನ್ ಹೆಂಗ್ ಕಸ್ಕೊಂಡು ಹೋಗ್ತಿ ಅಂತ ಇವನ್ ಹೇಳಲಿಕ್ಕೆ ಹಿಡಿದ. ಅವನು ಬಿಡ್ಲಿಲ್ಲ, ಸ್ವಲ್ಪ ಬಲಿಷ್ಠ ಇದ್ದ. ಇವನನ್ನ ಚಾಕು ಹಾಕಿ ಕೊಂದು ಅದನ್ನೆಲ್ಲ ಸಂಪತ್ತು ತಗೊಂಡು ಹೋಗ್ಬಿಟ್ಟ. ಇವನು ಸತ್ತೋದ. ಆದ್ರೆ ಅವನ ಸಾವನ್ನ ಅವನು ಒಪ್ಕೊಳ್ಳಕ್ ರೆಡಿ ಇಲ್ಲ. ಆತ್ಮ ಆ ಸಾವನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ. ಅದು ಅಲ್ಲೇ ಸುತ್ತಾ ಇದೆ. ಏನು ಅಂತಂದ್ರೆ ಅವನು ಬಂದ, ಅದು ಆ ಇನ್ಸಿಡೆಂಟ್, ಲಾಸ್ಟ್ ಮೂಮೆಂಟ್ ಅಲ್ಲಿ ನಡೆದ ಇನ್ಸಿಡೆಂಟ್ ಏನಿದೆ, ಅವನು ಬಂದ, ಇವನು ಚಾಕು ಹಾಕಿದೆ, ಇವನು ಸತ್ತ.
ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಅಂತ. ಅಂದ್ರೆ ಒಂದು ಸಾರಿ ಸಾಯ್ತಾ ಇಲ್ಲ ಅವನು, ಪ್ರತಿದಿನ ಸಾಯ್ತಾ ಇದ್ದ, ಪ್ರತಿ ಕ್ಷಣ ಸಾಯ್ತಾ ಇದ್ದ. ಯಾಕೆಂದ್ರೆ ಅಷ್ಟು ಜನರನ್ನ ಸಾಯಿಸಿದ್ನಲ್ಲ, ಅದೇ ನರಕ. ಆ ದೇಹವನ್ನು ಮತ್ತೆ ಪುನಃ ದೇಹ ಇದೆ ಅನ್ನುವ ಭಾವನೆ ಬರ್ತದೆ ಅವನಿಗೆ. ಮತ್ತೆ ಅವನು ಬಂದ ಅಂದ್ರೆ ಫೈಟ್ ಮಾಡ್ತಾ ಇದ್ದಾನೆ. ಮತ್ತೆ ಹೀಗೆ ಕಳಿತು ಕಳಿತು ಎಲ್ಲಿಯವರೆಗೆ ಅವನ ಆ ಜನ್ಮದ ಆಯುಷ್ಯ ಮುಗಿಯುವವರೆಗೂ ಅದೇ ನಡೆದಿದೆ, ಬೇರೆ ಏನಿಲ್ಲ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಡೆದ ಇನ್ಸಿಡೆಂಟೇ ನಡೀತಾ ಇದೆ ಅವನ ತಲೆಯಲ್ಲಿ. ಅಂದ್ರೆ ನಿತ್ಯ ನರಕ. ಕೊನೆಗೆ ಆ ಎಷ್ಟೋ 80-90 ವರ್ಷ ಆಯ್ತು, ಒಂದು ಆ ಪ್ರೇತ ಜನ್ಮ ಕ್ಲಿಯರ್ ಆಯ್ತು. ಮೇಲೆ ಹೋದ ಮೇಲೆ ಹೋದ ಅಷ್ಟೊಳಗನೆ ಇವನು ಸತ್ತೋಗಿದ್ದ. ಯಾರು ಆ ಅವನ್ ಯಾರು ಕಳ್ಳ ಅದ ಕಸ್ಕೊಂಡು ಹೋಗಿದ್ನಲ್ವ ಅವನು. ಇವನು ಹೋದ, ಅವನ ಕೈಯಲ್ಲಿ ಸತ್ತೋಗಿದ್ನಲ್ವ ಇವನು ಮೇಲೆ ಹೋದ. ಅಲ್ಲಿ ಹೋಗಿ ಯಮ ಧರ್ಮರಾಜ ಹೇಳಿದ, ನೋಡಯ್ಯ, ನೀನು ಬಹಳ ಜನರನ್ನ ಕೊಂದೆ, ಆದ್ರೆ ಆ ಪ್ರೇತ ಜನ್ಮ ಬಂದು ನೀನು ನಿತ್ಯ ನರಕದಲ್ಲಿ ಅದನ್ನ ಕಳ್ಕೊಂಡ್ಬಿಟ್ಟಿದೀಯ. ನಿತ್ಯ ಎಷ್ಟು ಸಾರಿ ಸತ್ತಿದೀಯ ನೀನು. ಸಾಯೋದು ಆ ಸಾವಿನ ಅನುಭವ ಅವನಿಗೆ ಆಗ್ತದೆ. ಸತ್ತಾಗ ಆ ಫೀಲ್ ಆಗ್ತದಲ್ವಾ, ಅದನ್ನೆಲ್ಲ ಅನುಭವಿಸಿದನು. ಅದಕ್ಕೆ ನೋಡು, ಪ್ರೇತಗಳು ತುಂಬಾ ನರಳಾಡ್ತಾ ಇರ್ತವೆ, ತುಂಬಾ ದುಃಖದಲ್ಲಿರ್ತಾವು. ಕೊನೆಗೆ ಯಾಕೆಂದ್ರೆ ದೇಹ ಒಂದಿರೋಲ್ಲ ಅನ್ನೋದ್ ಬಿಟ್ರೆ ಉಳಿದುದು ಎಲ್ಲ ಅವ್ರಿಗೆ ಇರ್ತದೆ. ಮನಸ್ಸು, ಭಾವನೆ, ಪ್ರೀತಿ, ಭಾವನೆ, ವಿಶ್ವಾಸ, ದುಃಖ, ಹಸಿವು ಎಲ್ಲ ಅನುಭವ ಆಗ್ತಾ ಇರ್ತದೆ. ಆದ್ರೆ ದೇಹ ಇರೋಲ್ಲ, ಫಿಸಿಕಲ್ ಬಾಡಿ ಇರೋಲ್ಲ ಅಷ್ಟೇ. ಕೊನೆಗೆ ಏನಾಗ್ತದೆ, ಅದು ಹೋಗ್ತದೆ. ಹೋದ ಅಲ್ಲಿ ಕೇಳಿದ, ನೋಡಪ್ಪ ನಿಂದೆಲ್ಲ ಕ್ಲಿಯರ್ ಆಗಿದೆ, ನಿಂದೇನು ಕರ್ಮ ಇಲ್ಲ, ನೀನ್ ಮಾಡಿದ ಪಾಪ ಅದು ಆಲ್ರೆಡಿ ತೀರ್ಸ್ಕೊಂಡ್ ಬಿಟ್ಟಿದೀಯ. ಅವನು ಹೇಳ್ತಾನಂತೆ, ಇಲ್ಲ, ನನಗೆ ಒಳಗಡೆ ರೋಷ ಹಾಗೆ ಹೊಳ್ಕೊಂಡಿದ್ದೆ. ಅವನು ಕಸ್ಕೊಂಡು ಹೋಗಿದಾನಲ್ವ, ನಾನು ಅವನ ಮಗ ಆಗ್ಬಿಟ್ಟು ಅವನ್ದೆಲ್ಲ ವಾಪಸ್ ಕಸ್ಕೋಬೇಕು. ನಾನು ಸಂಪತ್ತು ಕಸ್ಕೊಂಡು ಹೋಗಿದ್ದಾನೆ, ನಾನು ಅದನ್ನ ವಾಪಸ್ ಕಸ್ಕೋಬೇಕು ಅಂತ ಹೇಳಿ ಇವನೇ ಉದ್ದೇಶಪೂರ್ವಕವಾಗಿ ಜನ್ಮ ತಗೊಂಡು ಬಂದ. ಈ ಜನ್ಮದಲ್ಲಿ ಅವನು ಬಹಳ ಒಳ್ಳೆಯವನಾಗ್ತಿದ್ದಾನೆ. ಹಿಂದಿನ ಜನ್ಮದಲ್ಲಿ ನಾನೆಲ್ಲ ತಪ್ಪು ಮಾಡ್ಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ನಾನು ಏನು ಆತರ ಮಾಡಬಾರ್ದು, ತುಂಬಾ ಒಳ್ಳೆಯವನಾಗಿ ಬರ್ಬೇಕು ನಾನು ಅಂತ ಹೇಳಿ ಒಳ್ಳೆ ಜನ್ಮದಲ್ಲಿ ಬರೆಯಿದ. ಅವನ ಮಗ ಮಹಾ ದೊಡ್ಡ ಪೋಲಿಯಾಗಿ ಅವ್ರ ಅಪ್ಪ ಏನೇನ್ ಮಾಡಿಟ್ಟಿದ್ದಾನೆ ಎಲ್ಲ ಖರ್ಚು ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ತಾನು ಹಿಂದಿನ ಜನ್ಮದಲ್ಲಿ ಕಸ್ಕೊಂಡು ಹೋಗಿದಾನಲ್ಲ, ಅದನ್ನೆಲ್ಲ ವಾಪಸ್ ವಸೂಲಿ ಮಾಡ್ತಾ ಇದ್ದಾನೆ. ಅಪ್ಪ ತನ್ನದು ಮಾಡಿ ರೆಡಿ, ಎಲ್ಲ ಸಂಪಾದನೆ ಮಾಡೋದು, ಇವನ್ನೆಲ್ಲ ಹಾಳು ಮಾಡೋದು. ಲಾಸ್ಟಿಗೆ ಯಾಕಾದ್ರೂ ಇಂಥ ಮಗ ಹುಟ್ಟಿದ್ನೋ ಅನ್ನೋಷ್ಟು, ಸಾಕೋ ಸಾಕೋ ಮಕ್ಕಳು ಅನ್ನುವಷ್ಟು ಹಿಂಸೆ. ಕಾರಣ ಸುಮ್ಮನೆ ನಡೀತಾ ಇಲ್ಲ, ಹಿಂದಿನ ಅವನೇ ಮಾಡಿದ್ದು. ಹಾಗಾಗಿ ಅದಕ್ಕೆ ಹೇಳೋದು, ಯಾರ ಮೇಲೂ ಮರುಗುವ ಆ ಇದೇ ಇಲ್ಲ. ಯಾರಾದ್ರೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಏನು ಪ್ರಯೋಜನ ಇಲ್ಲ. ಕಷ್ಟ ಏನೋ ನಾವು ಮರುಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಮಾಡಿದ್ದುಣ್ಣೋ ಮಾರಾಯ. ಹಾಗಂತ ನಾವು ಏನು ಮಾಡದೆ ಸುಮ್ಮನೆ ಇರೋದಕ್ಕಾಗಲ್ಲ. ಮಾಡಿದ ತಪ್ಪುಗಳನ್ನ ತಿದ್ದಿಕೊಂಡು ಆ ತರದ ನೈಜ ನಿದರ್ಶನಗಳನ್ನ ನೋಡಿಯೂ ಕೂಡ ಈ ಜೀವನದಲ್ಲಿ ತಪ್ಪು ಮಾಡಬಾರ್ದು. ಆ ತರದ್ದು ನಮ್ದು ಹಿಂದಿನ ಜನ್ಮಗಳಿಂದ ಏನೇ ಇದ್ರೂ ಕೂಡ ಅದೆಲ್ಲವನ್ನ ನಾವು ಕ್ಲಿಯರ್ ಮಾಡಿಕೊಂಡು ಒಂದು ಒಂದು ಒಳ್ಳೆಯ ಉನ್ನತ ಸ್ಥಿತಿಯನ್ನ ನಾವು ತಲುಪಬೇಕಾಗ್ತದೆ. ಹಾಗಾಗಿ ಜೀವನದಲ್ಲಿ ಎಲ್ಲವನ್ನ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ನಾವು ತಂದುಕೊಳ್ಬೇಕಾಗ್ತದೆ. ಹಾಗಾಗಿ ಈ ಕರ್ಮಗಳನ್ನ ಕಳೆದುಕೊಳ್ಳಲು ಜನ್ಮ ತೆಗೆದುಕೊಂಡಿರ್ತೇವೆ. ಸಾಧನೆಯನ್ನ ಮಾಡ್ತಿದ್ದೇನೆ ಅನ್ಕೊಳ್ತಾರೆ. ಅದಕ್ಕೆ ದುಃಖವಾದ್ರು, ನೋವಾದ್ರು, ಸಂತೋಷವಾದ್ರು ಸಮ್ಮತಿಯಲ್ಲಿ ಇರಬಲ್ಲವರಾಗ್ಬೇಕು. ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೀತಾರೋ ಅಷ್ಟು ದುಃಖವನ್ನ ತಡೆದುಕೊಳ್ಳಲಿಕ್ಕೆ ಸಿದ್ಧನಾಗಿರಬೇಕು. ಆದ್ರೆ ಈ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನ ನಮಗೆ ಹೇಗೆ ಪಡೀಲಿಕ್ಕೆ ಸಾಧ್ಯ ಇದೆ? ಧ್ಯಾನ ಸಾಧನೆಯಿಂದ, ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ, ನಿರಂತರ ಧ್ಯಾನ ಸಾಧನೆಯಿಂದ ನಾವು ಈ ದುಃಖ ಸಹಿಸಿಕೊಳ್ಳುವಂತಹ ಆ ಏನು ಶಕ್ತಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಾಧನೆ ಅನ್ನೋದು ಸಹನೆಯನ್ನ, ಶಾಂತಿಯಾಗಿ ನಮಗೆ ತಂದು ಕೊಡುತ್ತದೆ. ಹಾಗಾಗಿ ಯೋಗಿಯೇ ದುಃಖಗಳನ್ನ ಸಮಸ್ಥಿತಿಯಲ್ಲಿ ಸ್ವೀಕರಿಸಬಲ್ಲವನು. ಯಾವಾಗ ನಾವು ಆ ಸ್ಥಿತಿಯನ್ನು ತಲುಪ್ತೇವೆ, ಆಗ ನಾವು ಒಬ್ಬ ನಿಜವಾದ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅರಿಷಡ್ ವರ್ಗಗಳನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಂತರಾಗಬೇಕು. ಏನು 4ನೇದು, ಅರಿಷಡ್ ವರ್ಗಗಳನ್ನ ಅಧೀನದಲ್ಲಿ ಇಟ್ಟುಕೊಳ್ಳೋರಾಗಬೇಕು. ಅರಿಷಡ್ ವರ್ಗಗಳನ್ನು ಬಿಡಬೇಕು ಅಂತಂದ್ರೆ, ಆದ್ರೆ ಅದನ್ನು ಬಿಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಅರಿಷಡ್ ವರ್ಗಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಬಿಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ
ಹಿಡಿತದಲ್ಲಿ ಇಟ್ಕೊಳ್ಬೇಕು. ಈ ಅರಿಷಡ್ ವರ್ಗಗಳನ್ನ ಪರಮಾತ್ಮನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತನ್ನ ಮಿತವಾಗಿ ಬಳಸಬೇಕು, ಸಮಯವನ್ನ ವ್ಯರ್ಥ ಮಾಡಬಾರದು. ಹಾಗೆ ಆತ್ಮಜ್ಞಾನವನ್ನ ಸಾಧಿಸುವುದಕ್ಕೆ ಈ ಅರಿಷಡ್ ವರ್ಗಗಳನ್ನ ಉಪಯೋಗಿಸಿಕೊಳ್ಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಈ ಲೌಕಿಕ ಬದುಕಿನ ಸುಖಭೋಗಗಳನ್ನ ಅನುಭವಿಸ್ಲಿಕ್ಕಾಗಿ ಇರುವುದಲ್ಲ ಅರಿಷಡ್ ವರ್ಗಗಳು, ಆತ್ಮದ ಉದ್ಧಾರಕ್ಕಾಗಿ ಅಂತ ಹೇಳಿ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಅರಿಷಡ್ ವರ್ಗಗಳನ್ನ ಹೊರಗಿನವರ ಮೇಲೆ ಪ್ರದರ್ಶನಕ್ಕೆ ಇರುವಂತದ್ದಲ್ಲ. ನಾವು ಯೋಗಿ ಆಗ್ಬೇಕು ಅಂತಂದ್ರೆ ಇವುಗಳನ್ನೆಲ್ಲ ಬಳಸಿಕೊಳ್ಬೇಕು. ಆದ್ದರಿಂದ ಅವು ನಮ್ಮ ಅಧೀನದಲ್ಲಿರ್ತವೆ. ಹಾಗಾಗಿ ಅರಿಷಡ್ ವರ್ಗಗಳನ್ನ ಹೀಗೆ ನಾವು ಉಪಯೋಗಿಸ್ಕೊಳ್ಬೇಕು. ಕೋರಿಕೆ, ಯೋಗತ್ವವನ್ನು ಹೊಂದಬೇಕು ಅನ್ನುವ ಕೋರಿಕೆ, ಆ ಯೋಗಿಯ ದರ್ಶನವಾಗಬೇಕು ಅನ್ನುವ ಕೋರಿಕೆ ನಮ್ಮಲ್ಲಿರಬೇಕು. ಕ್ರೋಧ ಅದರ ಮೇಲೆ, ಇವರ ಮೇಲೆ ಇರುವಂತದ್ದಲ್ಲ ಕ್ರೋಧ. ಮತ್ತೆ ಯೋಗಕ್ಕೆ ಅವಿರೋಧವನ್ನ ಉಂಟು ಮಾಡುವಂತಹ ನಮ್ಮ ಸೋಮಾರಿತನ ಏನಿದೆ, ನಮ್ಮ ಸಾಧನೆಗೆ ಅಡ್ಡವಾಗುವಂತಹ ನಮ್ಮ ಸೋಂಬೇರಿತನ ಏನಿದೆ, ಅದರ ಮೇಲೆ ನಮಗೆ ಕೋಪ ಇರಬೇಕು. ಇನ್ನು ಲೋಭ, ಮಾತುಗಳಿಂದ ಎಷ್ಟೋ ಶಕ್ತಿ ವ್ಯರ್ಥವಾಗಿ ಹಾಳಾಗ್ತದೆ. ಸುಮ್ಮನೆ ವಟ 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 ಮಾತಾಡ್ತಾರೆ ಕೆಲವರು. ಒಂದು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು, ನಾನ್ ಸ್ಟಾಪ್, ಮಧ್ಯೆ ಒಂದು ಫುಲ್ ಸ್ಟಾಪ್ ಇಡೋಂಗಿಲ್ಲ, ಕಾಮ ಇಲ್ಲ, ಹಂಗೆ ಹೇಳ್ತಾ ಹೋದ್ರು ಅಂದ್ರೆ ಮುಗಿತು. ಒಂದೊಂದು ಪದವೂ ನಮ್ಮ ಎನರ್ಜಿಯನ್ನ ಹಾಳು ಮಾಡ್ತದೆ. ಮೌನದಲ್ಲಿ ಯಾಕೆ ಜಾಸ್ತಿ ಎನರ್ಜಿ ಬರ್ತದೆ? ಮೌನವಾಗಿದೆ ಎನರ್ಜಿ ಜಾಸ್ತಿ. ಯಾಕೆ? ಮಾತಾಡಿ ಎನರ್ಜಿ ವೇಸ್ಟ್ ಆಗಿರೋಲ್ಲ, ಅದಕ್ಕೆ ಮೌನ ಇರುವಾಗ ಜಾಸ್ತಿ ಶಕ್ತಿ ಸ್ಟೋರ್ ಆಗಿರ್ತದೆ. ಹಾಗಾಗಿ ಮಾತು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಈರ್ಷೆ ಅಂತಂದ್ರೆ ಅಸೂಯೆ ಪಡಬಾರದು. ಪಕ್ಕದವರ ಹಣವನ್ನ, ಪದವಿಯನ್ನ ನೋಡಿ, ಅವನ ಮಾಡುವಂತಹ ಸಾಧನೆಯನ್ನು ನೋಡಿ, ಅವನು ಹೊಂದಿದಂತಹ ಜ್ಞಾನವನ್ನು ನೋಡಿ, ಅವನು ಮಾಡಿದಂತಹ ಅಧ್ಯಾತ್ಮ ಸಾಧನೆಯನ್ನ ನೋಡಿ ಈರ್ಷ್ಯೆ ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ಬದಲಾಗಿ ಈರ್ಷ್ಯೆ ಪಡಬೇಕು. ಅಂತಂದ್ರೆ ಆಗ ನಾವು ಹಾಗಾಗ್ಬೇಕು, ಖುಷಿ ಪಡಬೇಕು, ಅವರು ಬೆಳೆದ ಹಾಗೆ ನಾವು ಬೆಳಿಬೇಕು ಅನ್ನುವುದನ್ನ ನಮ್ಮಲ್ಲಿ ನಾವು ಮನಸ್ಸಿನಲ್ಲಿ ಮೂಡಿಸಿಕೊಂಡ್ರೆ ಆ ರೀತಿಯಾಗಿ ನಮ್ಮ ಅರಿಷಡ್ ವರ್ಗಗಳನ್ನು ನಾವು ಉಪಯೋಗಿಸಿಕೊಳ್ಬೇಕು. ಇನ್ನು 5ನೇದು, ಪರರ ಹಿತವನ್ನು ಕೋರಬೇಕು. ಯಾವಾಗ್ಲೂ ಬರೀ ನನ್ನ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಪರರ ಬಗ್ಗೆ ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೀವೋ ಆಗ ನಾವು ಒಬ್ಬ ನಿಜವಾದ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇಡೀ ಮಾನವರೆಲ್ಲ ಒಂದೇ, ಸೃಷ್ಟಿಯಲ್ಲಿ ಸಮಸ್ತ ಜೀವಿಗಳನ್ನ ಒಂದೇ ಎನ್ನುವ ಭಾವನೆಯಿಂದ ನೋಡ್ಬೇಕು. ಅಂದ್ರೆ ಪಕ್ಕದವನಿಗೆ ಮಾತ್ರ ಸಹಾಯ ಮಾಡುವುದಿಲ್ಲ, ಸಮಸ್ತ ಜೀವಿಗಳ ಹಿತವನ್ನ ಕೋರಬೇಕು. ಅವನೇ ಪರಹಿತ ಚಿಂತಕ. ಜೀವಿಗಳ ಹಿತವನ್ನ ಕೋರದೇ ಇದ್ರೆ ಮಾನವನಾಗಿಯೇ ಉಳಿದು ಬಿಡ್ತೀವಿ ನಾವು. ಹಾಗೆ ಮಾಧವನಾಗಬೇಕು ಅಲ್ವಾ? ಪತ್ರಿಜಿಯವರು ಮಾನವರೊಬ್ಬರೇ ಅಲ್ಲ, ಸೃಷ್ಟಿಯಲ್ಲಿ ಪ್ರತಿ ಜೀವಿಯೂ ಕೂಡ ಸ್ವೇಚ್ಛೆಯಾಗಿ ಸ್ವತಂತ್ರದಿಂದ ಬದುಕಬೇಕು ಅಂತ ಹೇಳಿ ಬಯಸಿದ್ದಾರೆ. ಅವರು ಕೋರುವುದಲ್ಲ, ನಮ್ಮನ್ನ ಕೂಡ ಹಾಗೆ ಕೋರುವಂತೆ ತಯಾರು ಮಾಡಿದ್ದಾರೆ. ಮತ್ತೆ ಈ ದಿನ ನಾವೇನ್ ಮಾಡ್ಬೇಕು? ಅದಕ್ಕಾಗಿ ನಾವೇನ್ ಮಾಡಬೇಕು? ಶಾಕಾಹಾರ ಅಂತಂದ್ರೆ ಸಸ್ಯಾಹಾರ ರ್ಯಾಲಿಗಳನ್ನು ಮಾಡುವ ಮೂಲಕ, ಜನಜಾಗೃತಿಯನ್ನು ಮೂಡಿಸುವ ಮೂಲಕ ಎಲ್ಲ ಜೀವರಾಶಿಗಳ ಹಿತವನ್ನ ಕಾಪಾಡುವ ಪ್ರಯತ್ನ ಮಾಡಬೇಕು. ಪ್ರಾಪಂಚಿಕ ಕೋರಿಕೆಗಳನ್ನ ಅವಶ್ಯಕತೆಗಳಿಗೆ ಸೀಮಿತವಾಗಿರ್ಬೇಕು. ಅಂದ್ರೆ ಅವು ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ. ಮನೆ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ, ಒಂದು ಕೆಲಸ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ, ಹಣ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ. ಆದರೆ ಅದೇ ಜೀವನ ಆಗ್ಬಾರ್ದು ಅಷ್ಟೇ. ಈಗ ಭೂಮಿಯ ಮೇಲೆ ಇರುವ ಎಲ್ಲರಿಗೂ ಪ್ರಾಪಂಚಿಕವಾದ ಕೋರಿಕೆಗಳು ಹೆಚ್ಚಾಗಿರ್ತವೆ. ಅವಶ್ಯಕತೆಗಳಿಗೂ ಮೀರಿ ಇದ್ರೆ ಅದನ್ನ ಏನಂತೀವಿ, ಅದು ಅನಾವಶ್ಯಕವಾದದ್ದು. ಹಾಗಾಗಿ ಅವಶ್ಯಕತೆಗಳನ್ನ ತೀರಿಸಿಕೊಳ್ಳುವುದು ತಪ್ಪಲ್ಲ, ಆದರೆ ಅವಶ್ಯಕತೆಗೆ ಮೀರಿ ಇದ್ರೆ ಅದು ತಪ್ಪು. ಮನುಷ್ಯನಿಗೆ ಅವಶ್ಯಕತೆಗೆ ಮೀರಿ ಇದ್ರೆ ಏನಾಗ್ತದೆ? ಅವನು ಕೆಳಗಿಳಿದು ಬಿಡ್ತಾನೆ. ಹಾಗಾಗಿ ಎಷ್ಟು ಹೊತ್ತು ಕೋರಿಕೆಗಳಿಗಾಗಿಯೇ ಯೋಚಿಸುತ್ತಾ ಇಡೀ ಜೀವನ ಆ ಕೋರಿಕೆಗಳಿಗಾಗಿಯೇ ಜೀವನ ಕಳೆದುಬಿಡುತ್ತದೆ. ಹಾಗಾಗಿ ಅವರಿಗಾಗಿ ಪ್ರಯತ್ನಿಸುತ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ಇರುವುದಕ್ಕೆ ಸಮಯ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಆಧ್ಯಾತ್ಮಿಕ ಜೀವನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಶುರು ಮಾಡ್ತಾನೆ. ಆಗ ಪ್ರಪಂಚದಲ್ಲಿ ಹಣಕ್ಕೆ ಕೊಡುವಷ್ಟು ಮಹತ್ವವನ್ನು ಭಗವಂತನಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಭಗವಂತನನ್ನ
ಕೋರಿಕೆಗಳಿಗಾಗಿ ಬಳಸಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಪ್ರಾಪಂಚಿಕ ಜೀವನದಲ್ಲಿ ತೃಪ್ತಿಯಾಗಿ ಇದ್ರೇನೆ ಆಧ್ಯಾತ್ಮಿಕ ಜೀವನದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನ್ ಮಾಡ್ಬೇಕು ನಾವು? ಪ್ರಾಪಂಚಿಕ ಕೋರಿಕೆಗಳು ಎಷ್ಟಿದ್ರೆ ಅಷ್ಟು ಮನುಷ್ಯ ಪತನವಾಗ್ತಾ ಹೋಗ್ತಾನೆ, ಯೋಗಿ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಭೋಗ ಭೋಗ ಜೀವನವಾಗದೆ ಯೋಗ ಜೀವನದಲ್ಲಿ ಜೀವಿಸಬೇಕು. ಏನು ಭೋಗ ಜೀವನ ಅಂತಂದ್ರೆ ಬರೀ ಅದೇ ಜೀವನ ಆಗಬಾರ್ದು. ನಾವು ಹೇಳ್ತೀವಲ್ಲ, ಒಳಗಿನಿಂದ ಯೋಗಿ ಆಗಿರ್ಬೇಕು, ಹೊರಗಿನಿಂದ ಭೋಗಿ ಆಗಿರ್ಬೇಕು ಅಲ್ವ? ಹಾಗೆ ನಾವು ಯೋಗವಿಲ್ಲ ಏನಂತೀವಿ, ಯೋಗವಿಲ್ಲದೆ ಇರುವಂತಹ ಜೀವನ ಎಲ್ಲ ತಪ್ಪಾಗ್ತದೆ. ಹಾಗಾಗಿ ಅದು ಪ್ರಾಣಿಗಳು ಬದುಕಿದ ಹಾಗೆ. ಒಳಗಡೆಯಿಂದ ನೀವು ಯಾವಾಗ್ಲೂ ನಾವು ಯೋಗಿತ್ವವನ್ನ ಇಟ್ಕೊಂಡಿರ್ಬೇಕು. ಹೊರಗಡೆಯಿಂದ ನಾವು ಭೋಗ ಜೀವನದಲ್ಲಿ ಬದುಕಬೇಕು. ಹಾಗಾಗಿ ಅಕ್ರಮವಾದವುಗಳನ್ನ ಆಶ್ರಯಿಸಬಾರದು. ನಮಗೆ ಅನವಶ್ಯಕವಾದದ್ದು ಅಥವಾ ನಮಗೆ ಬೇಡವಾದದ್ದು ಅಕ್ರಮವಾಗಿ ಅಂತಂದ್ರೆ ನಮ್ಮದಲ್ಲದ್ದು, ನಮಗೆ ಸಂಬಂಧವಿಲ್ಲದ್ದು ಅಥವಾ ನಮಗೆ ಪ್ರಯೋಜನಕ್ಕೆ ಬಾರದದ್ದು ಅವುಗಳನ್ನ ಹೊಡಿಬೇಕು ಅಂತ ಹೇಳಿ ನಾವು ಯಾವತ್ತೂ ಕೈ ಚಾಚಬಾರದು, ಮತ್ತೆ ಪ್ರಯತ್ನ ಮಾಡಬಾರದು, ಎಂದಿಗೂ ಆಶಿಸಬಾರದು. ಹಾಗಾಗಿ ನೀನು ಒಂದು ವೇಳೆ ಹಾಗೆ ಆಶಿಸ್ತಾ ಇದ್ದೀಯ ಅಂತಂದ್ರೆ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಸಾಧನೆಯಲ್ಲಿ ನಾವು ಬಹಳ ದೊಡ್ಡ ಅಡ್ಡಿಗಳು. ಆದ್ದರಿಂದ ಯೋಗಿ ಆಗಬೇಕಂತಂದ್ರೆ ಅಕ್ರಮವಾದಂತಹ ಆಸೆಗಳನ್ನ ಮತ್ತೆ ಒಲವುಗಳನ್ನು ನಾವು ಎಂದಿಗೂ ಆಶಿಸಬಾರದು. ಇನ್ನು ಯಾವಾಗಲೂ ಅವುಗಳನ್ನ ಪಡೆಯಲು ಪ್ರಯತ್ನ ಮಾಡಬಾರದು. ನಾವು ಧ್ಯಾನ ಜೀವನದಲ್ಲಿ ಬಂದಾಗ ಗುರುಗಳು ನಮಗೆ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ಏನು ಈಶಾ 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 ಏನೋ ಈಶಾ ಉಪನಿಷತ್ತುಗಳಲ್ಲಿ ಬರ್ತದೆ, ಈಶಾವಾಕ್ಯ ಉಪನಿಷತ್ ಅಂತ. ಅದು ಈ ಸೃಷ್ಟಿಯಲ್ಲಿ ಪರಮಾತ್ಮನದೇ ಈ ಸೃಷ್ಟಿ. ನಾವು ಮಾಡಿಕೊಂಡ ಪೂರ್ವ ಜನ್ಮದ ಪುಣ್ಯದಿಂದ ಅನುಭವಿಸುವುದಕ್ಕೆ ಕೆಲವುಗಳ ಮೇಲೆ ಹಕ್ಕು ಬಂದಿದೆ ಅಷ್ಟೇ. ಹಾಗಾಗಿ ಇಡೀ ಸೃಷ್ಟಿ ಅನ್ನೋದೇ ಆ ಭಗವಂತನಿಗೆ ಸೇರಿದ್ದು. ಇಲ್ಲಿ ನಾವು ಯಾವುದರ ನಮಗೆ ಅಧಿಕಾರ ಇಲ್ಲ. ಅಲ್ಲೂ ಉದಾಹರಣೆಗೆ ನೀವು ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗಿ ಒಂದು ರೂಮ್ ಮಾಡ್ತೀರಿ. ಆ ರೂಮ್ ಬಿಟ್ಟು ಬರೋವರೆಗೂ ನಮ್ದೇ ರೂಮ್ ಕೀ ನಮಗೆ ಕೊಟ್ಟಿರ್ತಾರೆ. ಅಲ್ಲಿ ಅದು ಸಂಪೂರ್ಣ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇರ್ತದೆ ಎಲ್ಲಿವರೆಗೆ ನಾವು ರೂಮ್ ಖಾಲಿ ಮಾಡೋವರೆಗೆ. ಆಮೇಲೆ ಯಾರ್ದು ಅವ್ರದೇ. ಅಲ್ಲಿವರೆಗೂ ನಾವು ನಮ್ದು ಅಂತ ಹೇಳ್ಕೊಂತೇವೆ, ನಮ್ಮ ರೂಮ್. ಹಾಗೆ ಅಲ್ವ? ಇದು ಭಗವಂತನಿಗೆ ಸೇರಿದ್ದು. ನಮ್ಮ ಅವಶ್ಯಕತೆ ಎಷ್ಟಿರ್ತದೆ ಅಲ್ಲಿವರೆಗೂ ದೇವರು ನಮ್ಗೆ ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಷ್ಟು ಮಾಡಿಸ್ಕೊಂಡು ನಾವು ಹೋಗ್ತಾ ಇರ್ಬೇಕು. ಹಾಗಾಗಿ ಪರೋಪಕಾರ ಅನ್ನುವುದು ಪುಣ್ಯವ, ಪರಪೀಡನೆ ಅನ್ನುವುದು ಪಾಪ. ಈ ಜ್ಞಾನ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯೋಗಿ ಆಗಬೇಕಂದ್ರೆ ಪರೋಪಕಾರವನ್ನು ಮಾಡಬೇಕು. ಪರೋಪಕಾರದಿಂದ ಪುಣ್ಯ ಸಂಪಾದನೆ ಆಗ್ತದೆ. ಪರೋಪಕಾರ ಅಂತಂದ್ರೆ ಪರಲೋಕದಲ್ಲಿರುವ ಆತ್ಮಕ್ಕೆ ಮಾಡುವಂತಹ ಉಪಕಾರವೇ ಪುಣ್ಯದ ಪರೋಪಕಾರ. ಪರ ಉಪಕಾರ ಅಂತಂದ್ರೆ ಏನು? ಪರಲೋಕದಲ್ಲಿರುವ ಆತ್ಮಕ್ಕೆ. ಅಂದ್ರೆ ಪರಪೀಡನೆ ಎಂದರೆ ಇಹ ಪರ ಅಂತಂದ್ರೆ ಪರಲೋಕಕ್ಕೆ ಹೋಗುವಂತಹ ಆತ್ಮಗಳು, ಹೋಗುವ ಹಾಗೆ ಆತ್ಮಗಳು ಮಾಡುವಂತಹ ಉಪಕಾರ ಏನಿದೆ ಅದು ಪರೋಪಕಾರ. ಅದೇ ಯಾವುದು? ಮಾಧವ ಸೇವೆ, ಆತ್ಮಗಳ ಉದ್ಧಾರಕ್ಕಾಗಿ ಮಾಡುವಂತಹ ಸೇವೆ, ಧ್ಯಾನ ಸೇವೆ. ಪರಪೀಡನೆ ಎಂದರೆ ಪರಲೋಕದಲ್ಲಿರುವ ಆತ್ಮಕ್ಕೆ ನಷ್ಟವನ್ನು ಉಂಟು ಮಾಡುವುದೇ ಯಾವುದು? ಪರಪೀಡನೆ ಅಂತಂದ್ರೆ ಎಲ್ಲ ಜೀವಿಗಳು ಆತ್ಮಸ್ವರೂಪರೇ. ಆದ್ದರಿಂದ ಇತರ ಜೀವಿಗಳನ್ನ ಹಿಂಸಿಸುವುದು, ಬಾಧೆಪಡಿಸುವುದು ಮಾಡಿದ್ರೆ ಏನಾಗ್ತದೆ? ಪಾಪ ಬರ್ತದೆ. ಅಂದ್ರೆ ಎದುರಿಗಿರುವ ವ್ಯಕ್ತಿಯನ್ನ ನೀನು ಭಗವಂತನೆಂದು ಗುರುತಿಸುವಂತಾಗಬೇಕು. ಅವ್ರನ್ನ ಯಾವುದೋ ವಿಧವಾಗಿ ಬಾಧೆಪಡಿಸಬಾರದು, ಮಾತುಗಳಿಂದ ಆಗಲಿ ಕೆಲಸಗಳಿಂದ ಆಗಲಿ. ಪಕ್ಕದವನನ್ನ ಹಿಂಸಿಸಬಾರದು, ಬಾಧೆಪಡಿಸಬಾರದು. ಅದು ಪಾಪಕ್ಕೆ ಕಾರಣವಾಗ್ತದೆ. ಉತ್ತಮ ಗ್ರಹಣ ಶಕ್ತಿ ಇರಬೇಕು. ಇದು ಯೋಗಿಗಳಿಗೆ ಇರಬೇಕಾದಂತ ಬಹಳ ಮುಖ್ಯವಾದ ಗ್ರಹಣ ಶಕ್ತಿ. ಅಂತಂದ್ರೆ ನೀನು ಯಾವ ವಿಷಯದ ಮೇಲೆ ಆದ್ರೂ ದೃಷ್ಟಿ ಇಟ್ಟರೆ ನಿನ್ನ ದೃಷ್ಟಿ ಯಾವಾಗಲೂ ಪಕ್ಕಕ್ಕೆ ಹೋಗಬಾರ್ದು. ಸಂಪೂರ್ಣ ಅದರ ಮೇಲೆ ಏಕಾಗ್ರಚಿತ್ರನಾಗಿ ಆ ಕೆಲಸವನ್ನು ಮಾಡಬೇಕು. ಅದು ಒಬ್ಬ ಯೋಗಿಯ ಯೋಗಿಯಲ್ಲಿ ಇರಬೇಕಾದಂತಹ ಗುಣ. ಇನ್ನು ಸಹನೆ ಇರಬೇಕು. ಎಂತಹ ಸಹನೆ ಅಂತಂದ್ರೆ ಭೂದೇವಿ ಭೂಮಿ ಇದೆಯಲ್ಲ ಅಷ್ಟು ಸಹನೆ, ನಾವು ಸಹನೆಯನ್ನು ಬೆಳೆಸ್ಕೊಳ್ಬೇಕು.
ಅಂದ್ರೆ ಸಹಿಸಿಕೊಳ್ಳುವ ಭಾವ. ಏಕೆಂದ್ರೆ ಯೋಗ ಮಾರ್ಗದಲ್ಲಿ ಅಪಮಾನಗಳು ಜಾಸ್ತಿ, ತಿರಸ್ಕಾರಗಳು ಜಾಸ್ತಿ, ಆಪಾದನೆಗಳು ಜಾಸ್ತಿ. ಅಷ್ಟೇ ಅಲ್ಲ, ಒಳ್ಳೆಯ ವ್ಯಕ್ತಿಯ ಮೇಲೆ ಕೆಸರು ಎರಚುವವರು ಜಾಸ್ತಿ. ಒಳ್ಳೆ ಹಣ್ಣು ಬಿಡ್ತಾ ಇದೆ ಗಿಡ ಅಂತಂದ್ರೆ ಕಲ್ಲು ಹೊಡೆಯುವವರು ಜಾಸ್ತಿ. ಆದ್ರೆ ಅದನ್ನೆಲ್ಲ ಸಹಿಸಿಕೊಳ್ಬೇಕಾಗ್ತದೆ. ಯಾವಾಗಲೂ ಮುಂದೆ ನಾವು ಅದನ್ನೆಲ್ಲ ಸಹಿಸಿಕೊಳ್ತಾ ನಡೀತಾ ಹೋಗ್ಬೇಕಾಗ್ತದೆ. ಆದ್ದರಿಂದ ಮಾನವ ಏನಾಗ್ಬೇಕು, ಭೂಮಿಯಷ್ಟು ಸಹನೆಯನ್ನ ಅಳವಡಿಸಿಕೊಳ್ಬೇಕು. ಆಗ ಅವನು ಯೋಗಿ ಆಗ್ಲಿಕ್ಕೆ ಸಾಧ್ಯ ಇದೆ. ಸತ್ಯ, ಅಹಿಂಸೆ, ಪವಿತ್ರತೆ ಇವೆಲ್ಲ ಸಹಜ ಲಕ್ಷಣಗಳಾಗಿರಬೇಕು. ಸತ್ಯ ಮಾರ್ಗದಲ್ಲಿರಬೇಕು. ಅಹಿಂಸೆಯನ್ನ ಪರಿಪಾಲನೆ ಮಾಡಬೇಕು. ಪವಿತ್ರತೆಯನ್ನ ಕಾಪಾಡಿಕೊಳ್ಳಬೇಕು. ಸದಾ ಶ್ವಾಸದ ಮೇಲೆ ಗಮನ ಇಟ್ಟಿರಬೇಕು. ಬರೀ ಧ್ಯಾನಕ್ಕೆ ಕೂತಾಗ ಮಾತ್ರ ಶ್ವಾಸದ ಮೇಲೆ ಗಮನ ಅಲ್ಲ, ನಿರಂತರವಾಗಿ ಶ್ವಾಸದ ಮೇಲೆ ಗಮನ. ಏನೇನೋ ಯೋಚನೆ ಮಾಡ್ತಾ ನೀವು ಬೇಕಾದ್ರೆ ನೋಡಿ, ರಸ್ತೆಯಲ್ಲಿ ಹೋಗುವಾಗ, ಬರುವಾಗ, ಸುಮ್ಮನೆ ಏನೇನೋ ಮಾಡುವಾಗ ನಿಮ್ಮ ಗಮನ ಬರೀ ಶ್ವಾಸದ ಮೇಲೆ ಗಮನಿಸ್ತಾ ಇರಿ. ಏನೋ ಕೆಲಸ ಮಾಡ್ತಾ ಇರ್ತೀರಿ, ಆದ್ರೂ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇದೇನಾಗ್ತದೆ ಗೊತ್ತು, ಬೇರೆ ಆಲೋಚನೆಗಳು ಬರುವುದಿಲ್ಲ. ನಿಮ್ಮ ಏನೇನೋ ನಾವು ಥಿಂಕ್ ಮಾಡ್ತಾ ಇರ್ತೀವಲ್ಲ, ಹಾಗಾಗ್ತದೇನೋ, ಹೀಗಾಗ್ತದೇನೋ, ಹೀಗೆ ಅದು ಆ ಏನೋ ಬರುವುದು, ಹೊಸದಾಗಿ ಆಲೋಚನೆಗಳು ಸೃಷ್ಟಿ ಆಗುತ್ತಿಲ್ಲ. ಮತ್ತೆ ಅವಾಗ ಏನಾಗ್ತದೆ, ನಮ್ಮಲ್ಲಿ ಚಿತ್ತವೃತ್ತಿ ನಿರೋಧ ಆಗಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಆದಷ್ಟು ಓಪನ್ ಮೆಡಿಟೇಷನ್, ಬರೀ ಕಣ್ಣು ಮುಚ್ಚಿದಾಗ ಮಾತ್ರ ಶ್ವಾಸದ ಮೇಲೆ ಗಮನ ಅಲ್ಲ. ಕಣ್ಣು ತೆರೆದು ನಾವು ಬೇರೆ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಆದಷ್ಟು ನಮ್ಮ ಗಮನವನ್ನು ಶ್ವಾಸದ ಮೇಲೆ ಇಟ್ಟಿರಬೇಕು. ಆಗ ಏನಾಗ್ತದೆ, ಅನಾವಶ್ಯಕವಾದ ಆಲೋಚನೆಗಳು, ಚಿಂತನೆಗಳು ನಮ್ಮ ತಲೆಯಲ್ಲಿ ಬರುವುದಿಲ್ಲ. ಹಾಗೆ ಕಾಯಿನ ವಾಚ ಮನಸ್ಸೇಂದ್ರಿಯವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಅಭ್ಯಾಸಕರಂ ಪರಸ್ಮೈನಾರಾಯಣಾಯಿತಿ ಸಮರ್ಪಯಾಮಿ. ಸರ್ವಂ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಂಗೇಜ್ ಮಾಡಿ ಮಾತಾಡಿ, ಆಯ್ತಾ? ಹಾಗಾಗಿ ನಮ್ಮ ಬದುಕಿನ ಪ್ರತಿಯೊಂದು ಇದನ್ನು ಕೂಡ ನಾವು ಒಂದು ಅಪಾರ್ಚುನಿಟಿಯಾಗಿ, ಸವಾಲುಗಳನ್ನು ಕೂಡ ನಾವು ಒಂದು ಅಪಾರ್ಚುನಿಟಿಯನ್ನಾಗಿ ತಗೊಂಡಾಗ ಏನಾಗ್ತದೆ, ಯಾವ ಸಮಸ್ಯೆಯೂ ಕೂಡ ನಮಗೆ ಸಮಸ್ಯೆಯಾಗಿ ಕಾಣುವುದಿಲ್ಲ. ಮತ್ತೆ ಬದುಕನ್ನು ದೇವರು ನಾವು ಯಾರಿಗೂ ಕಷ್ಟ ಕೊಡಬೇಕು, ಹಿಂಸೆ ಕೊಡಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಡೆದ ಅಥವಾ ನಡೆಯುವ ಎಲ್ಲವನ್ನು ಕೂಡ ನಾವು ಸಮಾನವಾಗಿ ಸ್ವೀಕಾರ ಮಾಡುವುದನ್ನು ಕಲಿತರೆ ನಾವು ಒಳ್ಳೆಯ, ಅಂದ್ರೆ ಮತ್ತೆ ಅದೇ ಇದರಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ನಮ್ಮ ಆತ್ಮದ ಉದ್ಧಾರದ ಕಡೆಗೆ ನಾವು ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಆಯ್ತಾ? ಆಮೇಲೆ ಆದಷ್ಟು ನಾವು ಮಧ್ಯಮ ಮಾರ್ಗವನ್ನ ಅನುಸರಿಸಬೇಕು. ಆಮೇಲೆ ನಮ್ಮ ನೆಗೆಟಿವ್ ಆಲೋಚನೆಗಳು, ನಮ್ಮ ನೆಗೆಟಿವ್ ಅಭಿಪ್ರಾಯಗಳು, ಅದನ್ನು ನಾವು ಅಟ್ರಾಕ್ಟ್ ಮಾಡ್ತೇವೆ. ಇವತ್ತೊಂದು ಕೇಸು ನೋಡ್ತಾ ಇದ್ವಿ. ಏನಂದ್ರೆ, ಅವರಿಗೆ ಅವ್ರ ತಂದೆ ತಾಯಿ ಇದು ಎಷ್ಟು ಅದಕ್ಕೆ ಹೇಳೋದು, ಇದು ಸುಮ್ಮನೆ ಹೇಳೋದು, ಅದೆಲ್ಲ ನಮ್ಮ ಇದರಲ್ಲಿ ಹೇಗಿರ್ತದೆ, ನಮ್ಮ ಬಿಲೀಫ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅಂದರೆ, ನಮ್ಮ ನಂಬಿಕೆಗಳು ಅಂತ ಹೇಳಿ, ನಮ್ಮ ನಂಬಿಕೆಗಳು ಅಂತ ನಮ್ಮ ಪರಿಸ್ಥಿತಿಗಳು. ಅವರು ತಂದೆ ತಾಯಿ ಹುಡುಗಿ ಇನ್ನೂ ಸಣ್ಣವಳಿದ್ದಾಳೆ. ಅವಾಗಿಂದಲೇ ಅವ್ರ ಮನೆಯಲ್ಲಿ ಅವರಪ್ಪ ದುಡಿಯೋದಿಲ್ಲ, ಬರೀ ಕುಡಿಯೋದು, ಅವರ ಆಮೇಲೆ ಅದಕ್ಕೆ ಅವ್ರ ತಾಯಿ ಪಾಪ ಪ್ರತಿರೋಧ ಮಾಡೋದು, ಈ ದಿನಾ ಜಗಳ ಮನೆಯಲ್ಲಿ. ಅಂದ್ರೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿಲ್ಲ. ಅದನ್ನ ನೋಡಿ 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 ಆ ಹುಡುಗಿ ಸಣ್ಣ ಹುಡುಗಿ ಅಲ್ಲ, ದೊಡ್ಡವರೆಲ್ಲ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಆ ಕಡೆ ಈ ಕಡೆ ಹೋಗಿದ್ದಾರೆ. ಆ ಹುಡುಗಿ ದಿನ ನೋಡಿ 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 ಆ ಹುಡುಗಿ ಮನಸ್ಸಲ್ಲಿ ಏನ್ ಬಂದಿದೆ ಅಂತಂದ್ರೆ, ಮದುವೆ ಆಗ್ಬಾರ್ದು. ಯಾಕೆಂದ್ರೆ ಮದುವೆ ಆದ್ರೆ ಇಷ್ಟು ಇದಿರ್ತದೆ, ಏನೋ ಜಂಜಾಟ ಇರ್ತದೆ. ಆಮೇಲೆ ಪುರುಷ ದ್ವೇಷ ಮನಸ್ಸಿನಲ್ಲಿ, ಎಲ್ಲರೂ ಹೀಗೆ ಇರ್ತಾರೆ ಪುರುಷರು. ಹಾಗಾಗಿ ನಾವು ಪುರುಷರನ್ನ ದ್ವೇಷ ಮಾಡುವುದು ಸರಿ ಇಲ್ಲ. ಅವರು ಪುರುಷರು ಅನ್ನುವ ಒಂದು ಮಾನಸಿಕವಾಗಿ ಒಳಗಡೆ ಗಟ್ಟಿಯಾಗಿಬಿಟ್ಟಿದೆ. ಎಲ್ಲರನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡಿ, ಎಲ್ಲರನ್ನು ಕೂಡ. ಆಮೇಲೆ ಮದುವೆ ಆಗ್ಬಾರ್ದು, ಯಾಕೆಂದ್ರೆ ಮದುವೆ ಆದ್ರೆ ಹೀಗೆಲ್ಲ ಲೈಫ್
ತುಂಬಾ ಈ ತರ ಇರ್ತದೆ, ಹೊಡಿತಾನೆ, ಗಂಡ ಸರಿ ಇರೋಲ್ಲ, ಇದೇ ಮನಸ್ಥಿತಿ. ಅದು ಆಲ್ರೆಡಿ ಅದು ಮನಸ್ಥಿತಿ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅವಳು ಯಾವಾಗ್ಲೂ ಮದುವೆಯಲ್ಲಿ ಆಸಕ್ತಿ ಇಲ್ಲ, ಮದುವೆಯಲ್ಲಿ ಆಸಕ್ತಿ ಇಲ್ಲ, ಮತ್ತೆ ಮದುವೆ ಆಗೋಲ್ಲ ನಾನು ಅಂತ ಹೇಳಿ. ಹೀಗೆ ನಾನು ಸಾಧನೆ ಮಾಡಬೇಕು, ಅದ್ ಮಾಡಬೇಕು, ಇದ್ ಮಾಡಬೇಕು. ಇದು ಎಷ್ಟು ನಾವು ಅದಕ್ಕೆ, ಇದು ಹೆಣ್ಣಾಗಲಿ ಗಂಡ ಆಗಲಿ, ಅದು ಇದರ ಅರ್ಥ ಏನು ಗೊತ್ತು? ನೀವು ಮದುವೆಯನ್ನ ಇಷ್ಟಪಡ್ತಾ ಇಲ್ಲ ಅಂತಂದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತಗೊಳ್ತದೆ, ಇವ್ರಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದನ್ನು. ಅವಾಗ ಏನಾಗ್ತದೆ, ವೈವಾಹಿಕ ಜೀವನ ಯಾವತ್ತೂ ಚೆನ್ನಾಗಿರೋಕ್ ಸಾಧ್ಯನೇ ಆಗೋಲ್ಲ. ಎರಡನೇದು, ನಾವು ಪುರುಷರನ್ನ ದ್ವೇಷ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ತರದವರನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಂದ್ರೆ ಅವರು ಸರಿ ಇರೋಲ್ಲ, ಅವ್ರು ಹಾಗಿರ್ತಾರೆ, ಅವ್ರು ಹೊಡಿತಾರೆ, ಬಡಿತಾರೆ, ಹಿಂಸೆ ಮಾಡ್ತಾರೆ, ಈ ತರ ನಾವು, ಅಂದ್ರೆ ನಮ್ಗೆ ನಾವು ಅಟ್ರಾಕ್ಟ್ ಮಾಡ್ತಾ ಇಲ್ಲ. ನಾವು ಅನ್ಕೊಂಡಿದ್ದೀವಿ ಅವ್ರನ್ನ ನಾವು ದೂರ ಇಡ್ತಾ ಇದೀವಿ ಅಂತ. ಇಲ್ಲ, ಯೂನಿವರ್ಸ್ ಹಾಗೆ ಕೆಲಸ ಮಾಡಲ್ಲ, ಅದು ಗೊತ್ತಿಲ್ಲ. ಅದೇನ್ ಮಾಡ್ತದೆ, ಅಂಥವ್ರನ್ನೇ ಅಟ್ರಾಕ್ಟ್ ಮಾಡ್ತದೆ. ಆ ಹುಡುಗಿಗೆ ಸುಮಾರು 34-35 ವರ್ಷಕ್ಕೆ ಮದುವೆ ಮಾಡಿದ್ದಾರೆ ಅವ್ರ ಮನೇಲಿ. ಮದುವೆ ಮಾಡುವಾಗಲೂ ಕೂಡ ಆ ಹುಡುಗಿಗೆ ಇಷ್ಟ ಇಲ್ಲ ಅಂತೆ. ಕೊನೆಗೆ ಆದ್ರೂ ಏನ್ ಮಾಡಿದ್ದಾರೆ, ಎಲ್ಲರೂ ಬಲವಂತ ಮಾಡಿ ಮದುವೆ ಮಾಡಿದ್ದಾರೆ. 1 ವರ್ಷನೂ ಕರೆಕ್ಟ್ ಆಗಿ ಅವರು ಜೊತೆಗಿಲ್ಲ. ಆಮೇಲೆ ಈಗ ಡಿವೋರ್ಸ್ ಆಗಿದೆ. ಅವನು ದಿನ ಬಂದು ಅವನಿಗೆ ಅಲ್ಲೇನೋ 2-3 ಅಫೇರ್ ಅಂತೆ, ಆಮೇಲೆ ಕುಡ್ಕೊಂಡು ಬಂದು ಹೊಡೆಯೋದು, ಹೀಗೆ ಹೀಗೆ. ಅದಕ್ಕೆ ಪಾಪ ತಪ್ಪು ಯಾರ್ದು? ಇವಳ ಅಂದ್ರೆ ಕೌನ್ಸೆಲಿಂಗ್ ಮಾಡಿ ಅವ್ರದ್ದು ಇದು ಮಾಡಿದಾಗ ಗೊತ್ತಾಗ್ತದೆ ಎಲ್ಲಿತ್ತು ಸಮಸ್ಯೆ, ಎಲ್ಲಿದ್ದು ಅಂತಂದ್ರೆ ಇವರೇ ಕ್ರಿಯೇಟ್ ಮಾಡಿದ್ದು. ಮದುವೆ ಇಷ್ಟ ಇಲ್ಲ, ಅದಕ್ಕಾಗಿ ವೈವಾಹಿಕ ಜೀವನ ಇಷ್ಟ ಇಲ್ಲ. ಅದು ಸಬ್ ಕಾನ್ಶಿಯಸ್ ಮೈಂಡ್ ತಯಾರು ಮಾಡಿಬಿಟ್ಟಿದೆ ಅದನ್ನು. ಇವರಿಗೆ ವೈವಾಹಿಕ ಜೀವನ ಇಷ್ಟ ಇಲ್ಲ, ಅದಕ್ಕೆ ಏನ್ ಮಾಡಬೇಕು, ಅದು ಡಿಸ್ಕಂಟಿನ್ಯೂ ಆಗ್ಬೇಕು ಮಧ್ಯ. ಇನ್ನು ಇವ್ರು ಯಾವಾಗ್ಲೂ ಪುರುಷ ದ್ವೇಷ ಮಾಡ್ತಾ ಇದ್ರು, ಅವ್ರು ಸರಿ ಇರೋಲ್ಲ, ಅವ್ರು ಹಾಗಿರ್ತಾರೆ, ಹೀಗಿರ್ತಾರೆ, ಅದೇ ತರದವರನ್ನೇ ಅಟ್ರಾಕ್ಟ್ ಆಗಿದ್ದಾರೆ. ಅದಕ್ಕೆ ನಮ್ಮ ನಂಬಿಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಗೊತ್ತು. ಅದಕ್ಕೆ ಹೇಳೋದು, ನಾವು ಈ ಜಾತಕಗಳನ್ನ, ಶಾಸ್ತ್ರಗಳನ್ನ ನೀವು ನಂಬಿದವರ ಪಾಲಿಗೆ ಪಕ್ಕ ಕೆಲಸ ಮಾಡ್ತದೆ. ನಂಬಲಿಲ್ಲ ಅಂದ್ರೆ ಅವ್ರ ಪಾಲಿಗೆ ಅದು ಯಾವುದು ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ನಾವು ಆ ತರದ ವಿಚಾರಗಳನ್ನ ಬಿಡಬಾರ್ದು. ಒಂದೇ ಇರ್ಬೇಕಾದ ಏನು, ಒಂದೇ ನಮ್ಗೆ ಸ್ಟ್ರಾಂಗ್ ಆಗಿರ್ಬೇಕು. ನನಗೆ ಯಾವುದೇ ರೀತಿಯ ಏನು ಪಾಸಿಟಿವ್ ಆಗಿರ್ಬೇಕು ಯಾವಾಗಲೂ. ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕರ್ಮನಾದ್ರೂ ಇರಲಿ, ಎಂಥದ್ದಾದ್ರೂ ಇರಲಿ, ನನ್ನ ಬದುಕಿನಲ್ಲಿ ನನಗೆ ಯಾವಾಗಲೂ ಒಳ್ಳೇದೇ ಆಗ್ತದೆ. ಅದು ಯಾವ ರೂಪದಲ್ಲಿ ಆಗ್ತದೆ ಅದೆಲ್ಲ ಗೊತ್ತಿಲ್ಲ, ಹೇಗ್ ಬರ್ತದೆ ಅದೆಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳ್ಳೇದೇ ಆಗುತ್ತೆ. ಕೆಟ್ಟದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ನಮ್ಮಲ್ಲಿ ಸ್ಟ್ರಾಂಗ್ ಮನಸ್ಥಿತಿ ಇದ್ರೆ 100% ನಮಗೆ ಮೇಲ್ನೋಟಕ್ಕೆ ಆ ತರದ ಕೆಟ್ಟದ್ದು ಕರ್ಮ ಬಂದರೂ ಕೂಡ ಏನಾಗ್ತದೆ, ಅವನಲ್ಲಿ ಒಳ್ಳೆಯದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಯಾವಾಗಲೂ ಕಷ್ಟ ಬಂದಾಗಲೂ ಕೂಡ ಯಾರು ನಗ್ತಾ ಇರ್ತಾನೆ, ದೇವ್ರು ಕೂಡ ಖುಷಿ ಪಟ್ಬಿಡ್ತಾನಂತೆ. ಎಷ್ಟು ಇದರಲ್ಲೂ ಕೂಡ ನಗ್ತಾ ಇದ್ದಾನಲ್ಲ, ಇಂಥವನಿಗೆ ಕಷ್ಟ ಕೊಟ್ರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನ ಹಾಗೆ ಇದು ಮಾಡಿಬಿಡ್ತಾನೆ, ನಗನಗ್ತಾ ಸ್ವೀಕಾರ ಮಾಡುವನು. ಅರ್ಥ ಆಯ್ತಲ್ಲ? ಹಂಗಾಗಿ ನಾವು ರೋಧಿಸುವವನಿಗೆ ಯಾವತ್ತೂ ಇದು ಮಾಡೋದಿಲ್ಲ, ಯಾಕೆಂದ್ರೆ ಇವನಿಗೆ ಅವಶ್ಯಕತೆ ಇಲ್ಲ ಅದ್ರದ್ದು ಅಂತ. ಆಲ್ರೆಡಿ ಇವನು ಕಲ್ತು ಬಿಟ್ಟಿದ್ದಾನೆ ಅಂತ. ಹಂಗಾಗಿ ನಮ್ಮ ಆಲೋಚನೆ ಅದು ನಮ್ಮ ನಾವು ಅನ್ಕೊಂಡಿರ್ತೀವಿ ಅಷ್ಟೇ. ನಾವು ಹಂಗೆಲ್ಲ ಇಲ್ಲ, ನಾವು ಭಾರಿ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ನಂಬಿಕೆಗಳು, ಆ ಹುಡುಗಿಯ ನಂಬಿಕೆ, ಅದು ಗಂಡಸರ ಸರಿ ಇರೋಲ್ಲ, ಅದು ನಂಬಿಕೆ ಅವಳದು. ದೇವರು ಅದನ್ನೇ, ಅಂದ್ರೆ ಯೂನಿವರ್ಸ್ ಅದನ್ನೇ ಕೊಟ್ಟಿದ್ದಾರೆ, ಸರಿ ಇಲ್ಲ ಕೊಟ್ಟಿದ್ದಾರೆ ಅಲ್ವಾ. ಮದುವೆ ಆದ್ರೆ ಚೆನ್ನಾಗಿರೋಲ್ಲ ಲೈಫು, ಅದು ಅವಳ ನಂಬಿಕೆ. ಮದುವೆ ಆಗಿ 1 ವರ್ಷನೂ ಆಗಿಲ್ಲ, ಅವಳದು ಅದೇ ಆಗಿದೆ. ಈಗ ಆಗುತ್ತಂತೆ ಅಂತ ನಿಮ್ಮ ನಂಬಿಕೆ ಇದ್ರೆ ಅದು ಹಾಗೆ ಆಗ್ತದೆ. ಯಾಕೆಂದ್ರೆ ನೀವು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ, ಅದನ್ನ ಬಯಸ್ತಾ ಇದ್ದೀರಿ ಅಂತ ಅರ್ಥ. ಯದ್ಭಾವಂ ತದ್ಭವ, ನೀನು ಏನು ಬಯಸ್ತೀಯೋ ಅದೇ ಆಗ್ತದೆ. ದೇವರು ಸುಮ್ಮನೆ ಹೇಳಿಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಈ ತರದ ಯಾವ ವಿಚಾರಗಳಲ್ಲೂ ಕೂಡ ನಾವು ನಮ್ಮ ನಂಬಿಕೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಬಹಳ ಹುಷಾರಿಂದ ಯಾಕೆಂದ್ರೆ ನಾನು ಫಸ್ಟ್ ಮಾಡ್ತೀನಿ, ಇದು ಮಾಡ ಏನು ಪ್ರತಿನಿತ್ಯ
ಅವಾಗ ನಾವು ನ್ಯೂಸ್ ಪೇಪರ್ ಹಾಕ್ಸ್ತೀವಿ. ಫಸ್ಟ್ ನ್ಯೂಸ್ ಪೇಪರ್ ಬಂದ ತಕ್ಷಣ ನಾವು ಆ ನೋಡೋದೇನಂತಂದ್ರೆ ದಿನ ಭವಿಷ್ಯ. ದಿನ ಭವಿಷ್ಯ ಅಲ್ಲಿ ಏನೇ ಹೆಡ್ಲೈನ್ ಅಲ್ಲಿ ಏನಿದೆ ಅದೆಲ್ಲ ಅದೇನು ನೋಡ್ತಿರ್ಲಿಲ್ಲ. ಫಸ್ಟ್ ತೆಗೆದು ದಿನ ಭವಿಷ್ಯ, ಇವತ್ತಿನ ನನ್ನ ದಿನ ಭವಿಷ್ಯ ಏನಿದೆ ಅಂತ ನೋಡೋದು. ತಿಂಗಳ ಆದ ತಕ್ಷಣ ಅದು ನಮ್ದು ಆ್ಯಪ್ ಎಲ್ಲ ಬರ್ತದೆ. ಆ್ಯಪಲ್ಲಿ ಅದರಲ್ಲಿ ತಿಂಗಳ ಭವಿಷ್ಯ ಬರ್ತದೆ, ದಿನ ಭವಿಷ್ಯ ಬರ್ತದೆ, ವರ್ಷದ ಭವಿಷ್ಯ ಬರ್ತದೆ. ಭಾರಿ ನೋಡ್ತಿದ್ದೆ ನಾನು. ಆಮೇಲೆ ಗೊತ್ತಾಯ್ತು ಅದೆಲ್ಲ ಮೂರ್ಖತನ. ಜಾತಕವನ್ನು ನೋಡೋದು, ಭವಿಷ್ಯವನ್ನು ನೋಡೋದು. ನೀವು ಒಂದ್ ತಿಳ್ಕೊಳ್ಳಿ, ಜಾತಕ ಯಾವುದರ ಆಧಾರದ ಮೇಲೆ ತಯಾರಾಗ್ತದೆ? ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ಯಾರು ಹುಟ್ಟುತ್ತಾರೋ ಅವ್ರದ್ದೆಲ್ಲ ಒಂದೇ ಜಾತಕ ಅಲ್ವಾ? ಅಂದ್ರೆ ಜಾತಕ ನಿಲ್ಲುವುದು ಸಮಯದ ಆಧಾರದ ಮೇಲೆ. ಅದು ಆ ಜಾತಕ ಯಾರಿಗೆ? ಆತ್ಮಕಲ್ಲ, ದೇಹಕ್ಕೆ. ಅದು ಎಲ್ಲಿಯವರೆಗೆ ಆ ದೇಹ ಇರುವವರಿಗೆ. ಸತ್ತು ಹೋದವ್ರದ್ದು ಜಾತಕ ಯಾರಾದ್ರೂ ಹಿಡ್ಕೊಂಡು ಓಡಾಡೋದು ನೋಡಿದ್ರೆ ಸತ್ತೋದ್ಮೇಲೆ ಯಾರು ಜಾತಕ ವೇಸ್ಟ್ ಅದು. ಅಂದ್ರೆ ಅದನ್ನ ಏನ್ ಮಾಡ್ತೀವಿ ನಾವು? ಅಂದ್ರೆ ನಂಬಿಕೆ, ಅದು ಜಸ್ಟ್ ಒಂದು ನಂಬಿಕೆ ಆಧಾರದ ಮೇಲೆ ಕೆಲವೊಂದನ್ನ ಗೈಡ್ ಮಾಡ್ಲಿಕ್ಕಾಗಿ ಅಂತ ಹೇಳಿ ಅದನ್ನ ಮಾಡ್ಕೊಂಡಿದೀವಿ ಹೊರತು. ಆಮೇಲೆ ಆಮೇಲೆ ಅದು ಗೊತ್ತಾಯ್ತು ನನಗೆ, ಇದೆಲ್ಲ ನಮ್ಮ ಮೂರ್ಖತನ. ಮೂರ್ಖರನ್ನಾಗಿ ಮಾಡ್ತಾರೆ, ನಾವು ಮೂರ್ಖರಾಗ್ತೇವೆ. ಅದೇ ಇದರ ವಿಚಾರದಲ್ಲಿ ಒಂದು ಸಿನಿಮಾ ಬಂದಿದೆ, ರಾಜ್ಕುಮಾರ್ ಸಿನಿಮಾ. ಎಷ್ಟು ಚೆನ್ನಾಗಿ ಅದರಲ್ಲಿ ತೋರಿಸಿದಾರೆ ಅಂದ್ರೆ, ಅದರಲ್ಲಿ ಒಂದು ಇದು ಬರ್ತದೆ ಏನಂದ್ರೆ, ಆ ಸಿನಿಮಾ ಹೆಸರು ಯಾರಿಗಾರು ಗೊತ್ತಿದ್ರೆ ಹೇಳ್ತೀನಿ ನಾನು. ಅದರಲ್ಲಿ ಅವನು ಜಾತಕ, ಅವ್ರು ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅವರಿಬ್ರು. ಅವರಿಗೆ ಒಬ್ಬನಿಗೆ, ಅವರಿಬ್ರು ಫ್ರೆಂಡ್. ಒಬ್ಬನಿಗೆ ಮಗ ಇರ್ತಾನೆ, ಒಬ್ಬ ಮಗ ಅದೇ ರಾಜ್ಕುಮಾರ್, ಇನ್ನೊಬ್ರು ಮಗಳು ಇರ್ತಾನೆ. ಅವರಿಗೆ ಇಬ್ರು ಮದುವೆ ಮಾಡ್ಬೇಕಂತ ಅವ್ರದ್ದು ಆಸೆ ಇರ್ತದೆ. ಆದ್ರೆ ಜಾತಕ ನೋಡುವಾಗ ಏನಾಗ್ತದೆ, ರಾಜ್ಕುಮಾರನಿಗೆ ಅವನ ಹೆಂಡತಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸತ್ತೋಗ್ಬಿಡ್ತಾರೆ ಅನ್ನೋ ಅವನ ಜಾತಕ. ಅಂದ್ರೆ ಅವನಿಗೆ 2 ಮದುವೆ ಯೋಗ ಇದೆ. ಅದಕ್ಕಾಗಿ ಏನ್ ಮಾಡ್ತಾನೆ, ಇವ್ರು ಯಾರು ಹೆಣ್ಣು ಕೊಡದಾನಲ್ವ, ಅವನು ಕೊಡೋದೇ ಇಲ್ಲ ಫಸ್ಟಿಗೆ, ಬೇರೆ ಹುಡುಗಿನ ತಂದು ಮದುವೆ ಮಾಡಿ. ಎಷ್ಟು ಅಂದ್ರೆ ಅವ್ರು ಕಾಯ್ತಾ ಇರ್ತಾರೆ, ಅವಳು ಸತ್ತೋಗ್ತಾಳೆ, ಸತ್ತೋದ್ಮೇಲೆ ಇವಳನ್ನ ಮದುವೆ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಇರ್ತದೆ ಅಲ್ವ. ಆ ಆಮೇಲೆ ಆಮೇಲೆ ಗೊತ್ತಾಗ್ತದೆ ರಾಜ್ಕುಮಾರನ್ಗೆ ಹೀಗಾಗಿದೆ, ಇದು ಎಡವಟ್ಟಾಗಿದೆ ಅಂತ ಹೇಳಿ. ಆಮೇಲೆ ಅವನಿಗೆ ಮದುವೆ ಆಗೋವರೆಗೂ ಆ ಹೆಣ್ಣಿನ ಕಡೆಯವರು ಹೇಳೋದೇ ಇಲ್ಲ, ನಾವು ಯಾವ ಉದ್ದೇಶಕ್ಕೆ ಹೆಣ್ಣು ಕೊಡಲ್ಲ ಅಂತೇಳಿ. ಅವನಿಗೆ ಮದುವೆ ಆಗ್ಬಿಡ್ಲಿ, ಆಮೇಲೆ ನೋಡೋಣ, ಹೆಂಗಿದ್ರು ಅವಳು ಸತ್ತು ಹೋಗ್ತಾಳೆ, ಆಮೇಲೆ ನಾವು ಹೆಣ್ಣು ಕೊಟ್ರೆ ಆಯ್ತು ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಅದು ಸಿನಿಮಾ ಬಹಳ ಚೆನ್ನಾಗಿದೆ. ಕೊನೆಗೆ ಆ ಅದರಲ್ಲಿ ಇವನು ಹೇಳ್ತಾನೆ, ಅವಳು ಬಂದು ಎಲ್ಲರೂ ಅನ್ಕೊಂಡಿರ್ತಾರೆ ಅವಳು ಸತ್ತೋಗ್ತಾಳೆ, ಗರ್ಭಿಣಿಯಾಗಿರ್ತಾಳೆ. ಹಾಗೆ ಇದರಲ್ಲಿ ರಾಜ್ಕುಮಾರ್ ಹೇಳುವಂತ ಏನೋ ಮಾತು, ನೀನು ಈ ದಾಸರ ಹೇಳುವಂತಹ ಇದರಲ್ಲಿ ಪದ್ಯ ಬರ್ತದೆ, ಅದನ್ನ ಹೇಳ್ತಾನೆ. ಸಕಲ ಗ್ರಹ ಬಲ ನೀನೇ ಆಗಿರುವ ಸರಸಿಜಾಕ್ಷ. ಅಂದ್ರೆ ಎಲ್ಲ ಗ್ರಹಗತಿಗಳು, ಎಲ್ಲ ಇದು, ಎಲ್ಲದರ ಮೂಲ ಯಾರು? ಆ ಪರಮಾತ್ಮನೇ ಅಲ್ವಾ. ನಾವು ಅನ್ಕೊಂಡಿದೀವಿ ಅಷ್ಟೇ, ಏನೂ ಆಗೋಲ್ಲ, ಆ ದೇವರಿದ್ದಾನೆ ಅಂತ ಹೇಳಿ ಗಟ್ಟಿಯಾಗಿ ನಂಬ್ಕೊಂಡಿರ್ತಾರೆ. ಕೊನೆಗೆ ನೋಡೋದೊಳಗೆ ಅವಳು ಸತ್ತೋಗೋದೇ ಇಲ್ಲ, ವಾಪಸ್ ಬಂದ್ಬಿಡ್ತಾರೆ. ಎಲ್ಲ ಹೆರಿಗೆ ಎಲ್ಲ ಆಗಿ ಪಾಪು ಕರ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಅವಳು ಫುಲ್ಲು ಹುಚ್ಚಿ ಆಗ್ಬಿಡ್ತಾಳೆ, ಮಾನಸಿಕ. ಅಂದ್ರೆ ಅವ್ರಿಗೆ ಅಷ್ಟು ಹೆಂಗಿದ್ರೆ ಅವ್ರು ಸತ್ತೋಗ್ಬಿಡ್ತಾರೆ ಅಂತ ಅವಳಿಗೆ ಹಂಗೆ ತುಂಬಿರ್ತಾರೆ. ಬಹಳ ಚೆನ್ನಾಗಿದೆ ಅದ ಸಿನಿಮಾ ನೋಡಿ. ಅಂದ್ರೆ ನಮ್ಮ ನಂಬಿಕೆಗಳು, ಅದರಲ್ಲಿ ರಾಜ್ಕುಮಾರ್ ಸ್ಟ್ರಾಂಗ್ ಆಗಿ ನಂಬಿರ್ತಾನೆ, ಏನೂ ಆಗೋಲ್ಲ ಅಂತ. ಇವರು ಸ್ಟ್ರಾಂಗ್ ಆಗಿ ನಂಬಿರ್ತಾರೆ, ಅವಳು ಸತ್ತೋಗೇ ಹೋಗ್ತಾಳೆ, ನಮ್ಮ ಮಗಳನ್ನ ಮದುವೆ ಮಾಡ್ತೀವಿ ನಾವು ಅಂದ್ರೆ. ಹಂಗೆ ನಮ್ಮ ನಂಬಿಕೆಗಳು ಕೂಡ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತದೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ನಂಬಿಕೆಗಳು ಇರಬೇಕು. ಒಂದು ವೇಳೆ ಹಾಗಿದ್ರೂ ಕೂಡ ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುವ ಶಕ್ತಿ, ಸಾಮರ್ಥ್ಯ, ಅರ್ಹತೆ ನಮ್ಮಲ್ಲಿ ಇರ್ತದೆ. ಎಲ್ಲ ನಮ್ಮ ಕೈಯಲ್ಲೇ ಇದೆ. ಅಂತಂದ್ರೆ ನಾವು ಹೇಳಿದ್ವಲ್ಲ, ಅಹಂ ಬ್ರಹ್ಮಾಸ್ಮಿ. ಆ ಸೃಷ್ಟಿಕರ್ತ ಬೇರೆ ಯಾರು ಅಲ್ಲ, ಅದು ಬ್ರಹ್ಮನೇ ಆಗಿದ್ದಾನೆ. ಬ್ರಹ್ಮನೇ ಅಲ್ವ ಎಲ್ಲ ಸೃಷ್ಟಿ ಮಾಡೋದು. ಆ ಬ್ರಹ್ಮ ಬೇರೆ ಯಾರಲ್ಲ, ಅಹಂ ಬ್ರಹ್ಮಾಸ್ಮಿ, ಅಹಂ ನಾನೇ. ಅಂದ್ರೆ ಎಲ್ಲವನ್ನ, ನನ್ನ ವಾಸ್ತವವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರೋದು ಅದು ನಾನೇ ಆಗಿದ್ದೇನೆ. ಇವತ್ತಿನ ನಮ್ಮ ಒಳಿತು ಕೆಡತು ಮುಂದೆ ಆಗಬೇಕಾದದು ಎಲ್ಲ ನಮ್ಮ ಕೈಯಲ್ಲೇ ಇದೆ, ನಾವು ಮಾಡಬೇಕು. ಹಾಗಾಗಿ
ನಮ್ಮ ಜೀವನ ಅದು ಹೇಗಿರಬೇಕು ಅನ್ನುವುದನ್ನು ನಾವು ಮೊದಲು ತಯಾರಿ ಮಾಡಿಕೊಂಡು ಹೋದ್ವಿ ಅಂತಂದ್ರೆ ಖಂಡಿತ ಒಂದು ಒಳ್ಳೆಯದಾಗಿ ಆಗ್ತದೆ. ಹ್ಮ್. ಹಾಗಾಗಿ ಆ ತರದ ನೆಗೆಟಿವ್ ವಿಚಾರಗಳನ್ನ ನಾವು ಅಭಿಪ್ರಾಯಗಳನ್ನ ಯಾವತ್ತೂ ಇಟ್ಕೊಳ್ಬಾರ್ದು. ಅಂದ್ರೆ ಅದು ಕೆಲವೊಮ್ಮೆ ಅದು ಇಟ್ಕೊಳ್ಬೇಕು ಅಂತ ಇಟ್ಕೊಳಕ್ ಆಗಲ್ಲ, ಇಟ್ಕೊಳ್ತಿರಲ್ಲ ಯಾರು. ಆ ಪರಿಸ್ಥಿತಿ, ಸಮಯ, ಸಂದರ್ಭ ಅವರನ್ನು ಹಾಗೆ ಸಿಚುವೇಶನ್ ತಯಾರು ಮಾಡಿರ್ತದೆ. ಅದು ಆ, ಈ ತರದ ಒಂದು ಇದಕ್ಕೆ ಶ್ರುತಿ ಸೇರಿದಾಗ ಅಂತ ಸಿನಿಮಾ ಅಂತ ನೋಡ್ರಿ. ಯಾರಾದ್ರೂ ಬೇಕಾದ್ರೆ ಅದನ್ನ ತೆಗೆದು ನೋಡಿ, ಬಹಳ ಚೆನ್ನಾಗಿದೆ. ಶ್ರುತಿ ಸೇರಿದಾಗ ಅಂತ ಹೇಳಿ ಸಿನಿಮಾ, ರಾಜ್ಕುಮಾರ್ ಸಿನಿಮಾ. ಆ, ಹೋಗಿ ಒಂದ್ಸರಿ ನೋಡಿ, ಚೆನ್ನಾಗಿದೆ ನೋಡಿ. ಹಾಗೆ ನಾವು ಆ, ಹೀಗೆ ಇದು ಮಾಡ್ಬೇಕಾಗ್ತದೆ ಅಂತ. ಓಕೆ. ಯಾರಾದ್ರೂ ಏನಾದ್ರು ಹೇಳಿ ಮಾತಾಡೋದಿದ್ರೆ ಮಾತಾಡಿ, ಇಲ್ಲಾಂದ್ರೆ ನಾವು ಸ್ವಲ್ಪ ಮಾಡಿ ಧ್ಯಾನ ಶುರು ಮಾಡ್ತೀವಿ. ಹಾಗಾಗಿ ನಾವೀಗ ಅದರಲ್ಲೂ ಧ್ಯಾನ ಮಾಡುವವರು ಗುಡಾಕೇಶ ಮಾಡಿಬಿಟ್ರಂತೂ ಮುಗ್ದೇ ಹೋಯ್ತು. ಆ ಜ ಏನೋ ಏನಂತೀವಿ ನಾವು, ಅವರು ಜಾತಕ ಗೀತಕ ನೋಡೋದೇ ಅವಶ್ಯಕತೆನೇ ಇಲ್ಲ, ಗುಡಾಕೇಶ ಮಾಡಿಬಿಟ್ರೆ. ಹ್ಮ್. ಯಾಕೆಂದ್ರೆ ಆ ಜಾತಕಕ್ಕೆ ಬೆಲೆನೇ ಇರೋಲ್ಲ ಅವಾಗ. ಯಾಕೆಂದ್ರೆ ಅವ್ರ ಕರ್ಮದ ಪ್ರಕಾರ ಯಾವುದು ನಡೀತಾ ಇರೋಲ್ಲ. ಎಲ್ಲ ಅವರ ಆ ಏನೋ ಥಾಟ್ ಪವರ್ ಮೇಲೆನೆ ಅವ್ರ ಲೈಫ್ ನಡೀತಾ ಇರ್ತದೆ. ಕರ್ಮ ಎಲ್ಲ ಏನೂ ಇರೋಲ್ಲ, ಎಲ್ಲ ಕ್ಲೀನ್ ಆಗಿರ್ತದೆ. ಹ್ಮ್. ಹಾಗಾಗಿ ಆ ಆ ರೀತಿಯಾಗಿ ನಾವು ಆಳುವ ಹೋಗ್ಬೇಕಾಗ್ತದೆ. ಹೇಳಿ ಮೇಡಮ್, ಹೇಳಿ. ನಮಸ್ತೆ ಸರ್. ಇವಾಗ ಮಕ್ಕಳು ಮದುವೆ ಮಾಡ್ಬೇಕು ಅಂದ್ರೆ ಹ್ಮ್. ಜಾತಕ ತೋರ್ಸೋದೇ ಬಿಡ್ವಾ ಸರ್? ಎಲ್ಲಿ ಜಾತಕನೇ ತೋರಿಸಿನೇ ಮದುವೆ ಆಗ್ತಾರೆ ಮೇಡಮ್. ಇಲ್ಲ ಇವಾಗ ಮಕ್ಕಳಿಗೇನೋ ಧ್ಯಾನಿಗಳಾದ್ರೆ, ಇಬ್ರು ಧ್ಯಾನಿಗಳಾದ್ರೆ ಜಾತಕ ತೋರಿಸೋ ಅವಶ್ಯಕತೆ ಇಲ್ಲ ಮೇಡಮ್. ಸರ್ ಧ್ಯಾನಿಗಳು ಇಲ್ಲ ಅಂದ್ರೂ ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ, ಹಂಗಂತ ನಾವು ತೋರ್ಸೋದಾ ಬೇಡ್ವಾ ಸರ್? ನೀವ್ ಹೇಳಿ, ಹಂಗೆ ಮಾಡ್ತೀವಿ ನಾವು. ಹಾಗೇನಿಲ್ಲ, ನೀವು ಹಾಗೆ ಮಾಡಿ, ಆಮೇಲೆ ಇಬ್ರು ಧ್ಯಾನಿಗಳಾದ್ರೆ ಮುಗೀತಷ್ಟೇ. ನನ್ ಮಗ್ಳಂತೂ ಇದೆಲ್ಲ ನಂಬಲ್ಲ, ಕ್ಯಾಸ್ಟು ಏನು ನಂಬಲ್ಲ, ದೇವ್ರನ್ನ ಮಾತ್ರ ನಂಬ್ತಾಳೆ. ಹ್ಮ್. ಧ್ಯಾನನೂ ಮಾಡ್ತಾಳೆ, ಭಗವದ್ಗೀತೆನೂ ಓದ್ತಾಳೆ, ಎಲ್ಲ ಮಾಡ್ತಾಳೆ. ಅಂದ್ರೆ ಇದೆಲ್ಲ ನಂಬೋದೇ ಇಲ್ಲ ಅವಳು. ನಾನ್ ಜಾತಕ ಗೀತ್ಕ ನೋಡಂಗಿದ್ರೆ ಮದ್ವೆನೇ ಮಾಡ್ಕೊಳಲ್ಲ. ನೀವ್ ಹೇಳ್ದಂಗೆ ಹೇಳ್ತಾಳೆ. ಒಂದು ನಂಬಿಕೆ, ಒಂದು ಕಾನ್ಫಿಡೆಂಟ್, ಯಾವಾಗೂ ಪಾಸಿಟಿವ್ ಥಿಂಕ್ ಮಾಡೋದು. ಅದಕ್ಕೆ ಏನ್ ಮಾಡೋದು ಅಂತ ತೋರ್ಸೋದೇ ಬೇಡವಲ್ಲ ಸರ್? ಬೇಡ. ಅವ್ರು ಗಂಡ ಕೇಳಿದ್ರೆ ಏನ್ ಮಾಡೋದು? ಜಾತಕ ತೋರ್ಸ್ಬೇಕು ಅಂತ ಇಷ್ಟ ತೋರ್ಸ್ ಅಂತವ್ರು ಬೇಡ ಬೇಡ ಅಂದ್ಬಿಡ್ತಾಳೆ ಇವಳು. ಹ್ಮ್. ಹಾಗೆ ಅಲ್ಲ, ಅವ್ರು ತೋರ್ಸ್ಕೊಳ್ಳಿ ಬೇಕಾದ್ರೆ. ನಿಮಗೆ ಅವ್ರ ನಂಬಿಕೆ ಅವರಿಗೆ, ನಮ್ಮ ನಂಬಿಕೆ ನಮಗೆ. ಹ್ಮ್. ಇವಾಗ ಇವಾಗ ನಮ್ಗೆ ಇಷ್ಟ ಬರುತ್ತೆ, ಅವ್ರ ಜಾತಕ ನೋಡಿ ಇಷ್ಟ ಬಂದಿಲ್ಲ ಅಂದ್ರೆ ಅವಾಗ ಏನ್ ಮಾಡೋದಾಗಾದ್ರೆ? ಹ್ಮ್. ಇನ್ನೊಬ್ರು ಬರ್ತಾರೆ. ಒಂದ್ ಟ್ರೈನ್ ಹೋದ್ರೆ ಇನ್ನೊಂದ್ ಟ್ರೈನ್ ಬರ್ತಾರೆ. ಅಯ್ಯಪ್ಪ. ಸರ್ ಮತ್ತೆ ಆಧ್ಯಾತ್ಮಿಕಗೆ ಬಂದ್ಮೇಲೆ ಇದ್ರಲ್ಲಿ ಇಂಪ್ರೂವ್ ಆಗ್ತಾ ಇರ್ತೀವಿ. ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಎಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಸ್ವಲ್ಪ ಡೆವಲಪ್ ಆಗ್ತಾನೆ ಇರ್ತೀವಿ. ಈ ಹಣಕಾಸಿನ ವಿಷಯದಲ್ಲಿ ಇನ್ನೊಂದು ಇರುತ್ತಲ್ಲ, ಅದ್ ಸ್ವಲ್ಪ ಡೌನ್ ಆಗ್ತಿದ್ರೆ ಏನ್ ಸರ್ ಮಾಡೋದು? ಡೌನ್ ಮಾಡಬಾರದು ಮೇಡಮ್, ಅದು ಕೂಡ ತಪ್ಪೇ. ಹೆಂಗ್ ನೋಡ್ರಿ, ಸರ್ ಅದು? ಯಾಕೆ ಡೌನ್ ಆಗ್ತದೆ ಗೊತ್ತು? ಅದು ಕೂಡ ಮನಸ್ಥಿತಿ. ಏನ್ ಮನಸ್ಥಿತಿ? ಈ ದುಡ್ಡಿಗೆಲ್ಲ ಬೆಲೆ ಇಲ್ಲ, ಆ ಈ ದುಡ್ಡು, ಈ ತರದ ಮನಸ್ಥಿತಿ ಏನಿದೆ, ಅದು ನಿಮ್ಮನ್ನ ಡೌನ್ ಮಾಡ್ತದೆ. ಎಷ್ಟು ಜನ ಇವತ್ತು ನಾವು ದುಡ್ಡಿನ ಬಗ್ಗೆ, ಹಣಕಾಸಿನ ಬಗ್ಗೆ ನೆಗೆಟಿವ್ ಮನಸ್ಥಿತಿಯನ್ನು ಹೊಂದಿರ್ತೀವಿ ಇವತ್ತು. ಪ್ರೀತಿನೇ ಮುಖ್ಯ, ಮನುಷ್ಯತ್ವ ಮುಖ್ಯ, ದುಡ್ಡು ಮುಖ್ಯ ಅಲ್ಲ, ದೊಡ್ಡ ದೊಡ್ಡ ಭಾಷಣ ಹೊಡಿತೀವಲ್ವ, ಅದು ನಮ್ಮನ್ನ, ನಮ್ಮ ಅಬಾಂಡೆನ್ಸ್ ಪವರ್ ಅನ್ನ ಡೌನ್ ಮಾಡ್ತದೆ. ಎಷ್ಟು ಜನ ಹೇಳಲ್ಲ ಇವತ್ತು ದುಡ್ಡೇ ಮುಖ್ಯ ಅಲ್ಲ. ನಾನ್ ಹೇಳ್ತೀನಿ ಸರ್. ಹಾ. ನಾನ್ ಹೇಳ್ತೀನಿ ಹಂಗೆ. ಅದೇ, ಅಂದ್ರೆ ಹ್ಮ್. ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತಗೊಳ್ತದೆ ಸ್ಟ್ರಾಂಗ್ ಆಗಿ. ನೀವು ಪದೇ ಪದೇ ಅದನ್ನ ಹೋದಲ್ಲ ಬಂದಲ್ಲೆಲ್ಲ ಹೇಳಿದಾಗ, ಓಹೋ ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ದುಡ್ಡು ಇವರಿಗೆ ಅಷ್ಟು ಬೇಕಾಗಿಲ್ಲ, ಅವಾಗ ಏನಾಗ್ತದೆ? ಡೌನ್ ಆಗ್ತದೆ. ಹಾ. ಹಾ, ನೆಗೆಟಿವ್ ಅದನ್ನೇ ಹೇಳೋದು. ನಮ್ಮ ಅಭಿಪ್ರಾಯಗಳು ಕೂಡ ನಮ್ಮ ನೆಗೆಟಿವ್ ಅಭಿಪ್ರಾಯಗಳಾಗಿರ್ತದೆ. ದುಡ್ಡನ್ನ ಗೌರವಿಸಬೇಕು, ಅವಮಾನ ಮಾಡಬಾರದು. ಇವತ್ತು ದುಡ್ಡಿಲ್ಲ ಏನ್ ಮಾಡ್ಲಿಕ್ಕೆ ಆಗ್ತದೆ? ದುಡ್ಡೇ ಜೀವನ ಅಲ್ಲ ನಿಜ, ಆದ್ರೆ ದುಡ್ಡಿಲ್ಲದೆ ಒಂದು ಒಳ್ಳೆ ಧ್ಯಾನ ಕಾರ್ಯಕ್ರಮ ಮಾಡ್ಲಿಕ್ಕೂ ಆಗಲ್ಲ. ಒಂದು ಒಳ್ಳೆ ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಕಾಗ್ತದೆ. ನೀವು ಜನ ಸೇವೆ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು. ಲೋಕ ಕಲ್ಯಾಣದ ಕೆಲಸ ಏನೇ ಮಾಡಬೇಕು ಅಂತರೂ ಅಲ್ಲಿ ಕನಿಷ್ಠ ಪಕ್ಷ ಎಷ್ಟೋ ಒಂದು ದೊಡ್ಡ ಪಿರಮಿಡ್ ಕಟ್ಟಬೇಕಂದ್ರೂ ದುಡ್ಡು ಬೇಕು ಅಲ್ವಾ? ಸುಮ್ಮನೆ ಅದಕ್ಕೆ ಹೇಳೋದು, ಅಂದ್ರೆ ಅದನ್ನ, ಆ ತರದ ಮನಸ್ಥಿತಿಗಳನ್ನ ನಾವು ಬದಲಾಯಿಸಿಕೊಳ್ಬೇಕು. ಹೇಳುವಾಗ, ಮಾತಾಡುವಾಗ. ಹ್ಮ್.
ಏನಪ್ಪ ಅವರು ದುಡ್ಡು 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 ಅಂತ ಸಾಯ್ತಾರೆ. ಅಂದ್ರೆ ನಿನಗೆ ಇಷ್ಟ ಇಲ್ಲ ಅದು ದುಡ್ಡು, ಅಂದ್ರೆ ನೀನು ದುಡ್ಡಿಗೋಸ್ಕರ ಅಷ್ಟು ಹಂಬಲಿಸ್ಲಿಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ಏನಪ್ಪ ಅವ್ರು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ, ಯಾರ್ ತಲೆ ಹೊಡೆದು ಕಟ್ಟಿದ್ದಾನೆ? ನಿಮ್ ಒಳಗಡೆ ಅದು ತಯಾರಾಗ್ತದೆ. ಅಂದ್ರೆ ಮನೆ ಕಟ್ಟಬೇಕು ಅಂದ್ರೆ ಯಾರ್ದೋ ತಲೆ ಹೊಡಿಬೇಕು, ಸರಿ ಏನೋ ಮೋಸ ಮಾಡಬೇಕು, ಹಾಗಿದ್ರೆ ಮಾತ್ರ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದು ಏನೋ ಮಾನಸಿಕವಾಗಿ ಅದು ತಯಾರು ಮಾಡ್ತದೆ. ಇವೆಲ್ಲ ಬಹಳ ಸೆನ್ಸಿಟಿವ್ ವಿಚಾರಗಳು ಮೇಡಮ್. ಹಾಗಾಗಿ ನಮ್ಮ ಇದು ಈ ತರ ಪಾಸಿಟಿವ್ ಆಗಿ ಇರಬೇಕು, ಗೌರವ ಇರಬೇಕು. ಹಣದ ಬಗ್ಗೆ, ಅಬಾಂಡೆನ್ಸ್ ಬಗ್ಗೆ ನಮಗೆ ಆ ಒಂದು ಒಳ್ಳೆ ಪಾಸಿಟಿವ್ ಅಭಿಪ್ರಾಯಗಳು ಇರಬೇಕು. ಆಕ್ಚುಲಿ ನಾನು ಧ್ಯಾನದ್ ಬರೋ ಮುಂಚೆ ದುಡ್ಡು ಜಾಸ್ತಿ ಖರ್ಚು ಮಾಡ್ಬಿಡ್ತಿದ್ದೆ. ದುಡ್ಡು ಹಂಗೆ ಇತ್ತು ಸರ್ ನನ್ನ ಹತ್ರ, ಹ್ಮ್. ಹೆಂಗಾದ್ರೂ ಖರ್ಚು ಮಾಡೋ ಅಷ್ಟು ಯಾವಾಗ್ಲೂ ಇರ್ತಾ ಇತ್ತು. ಇವಾಗ ಧ್ಯಾನಕ್ ಬಂದ್ಮೇಲೆ ಕೆಲ್ಸಕ್ಕೆ ಇವತ್ತು ಒಂದ್ ಕೆಲ್ಸ ಬಂದಿತ್ತು, 30,000 ಸ್ಯಾಲ್ರಿ ಕೊಡ್ತೀವಿ ಬನ್ನಿ ಅಂತ. ಆದ್ರೂ ನನ್ಗೆ ಹೋಗಕ್ ಇಷ್ಟ ಇಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ರೆ ಈ ಪುಸ್ತಕ ಎಲ್ಲ ಓದಕ್ ಆಗಲ್ಲ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಳಕ್ ಆಗಲ್ಲ, ಮತ್ತೆ ಮನೆಗ್ ಬಂದ್ ಕೆಲ್ಸ ಮಾಡಕ್ ಆಗಲ್ಲ. ಇವೆಲ್ಲ ಯೋಚನೆ ಮಾಡಿ ಇವಾಗ ಕೆಲ್ಸಕ್ಕೆ ಹೋಗಿಲ್ಲ. ಅಂದ್ರೆ ನಾನು ದುಡ್ಡಿಗೆ ಜಾಸ್ತಿ, ದುಡ್ಡಂದ್ರೆ ಇಷ್ಟ, ಹ್ಮ್. ಮೇನ್ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಿಲ್ಲ ಸರ್ ನಾನು. ಹಾಗೇನಿಲ್ಲ, ಕೊಡ್ಬೇಕು, ಹ್ಮ್. ಕೊಡಲ್ಲಿ ಕೊಡಬೇಕು. ಕೊಡ್ತೀನಿ ಸರ್, ಇನ್ಮೇಲೆ ಕೊಡ್ತೀನಿ. ನೋಡೋಣ. ಅಂದ್ರೆ ಅದು ಮಾತ್ರ ಸತ್ಯ ಸರ್, ಸುಳ್ಳಾಗ್ ಕೇಳೋದು. ನಾನೇನ್ ದುಡ್ಡಿಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ. ಚೆನ್ನಾಗಿರ್ಬೇಕು, ಹಂಗೆ ಇರೋದ್ರಲ್ಲಿ ತೃಪ್ತಿಗೆ ಇರ್ತಿದ್ದೆ. ಚೆನ್ನಾಗಿ ಅಷ್ಟೇ ನಾನು ಬಯಸ್ತಾ ಇದ್ದೀನಿ ಮೊದ್ಲಿಂದಾನು. ಇವಾಗ ಸ್ವಲ್ಪ ಬರ್ತಾ ಇದೆ ನನಗೂನು. ನೀವ್ ಹೇಳ್ತಾ ಇರ್ತೀರಲ್ಲ, ನಾನ್ ಅನ್ಕೊಳ್ಳೋದು ಸಾರ್ ಎಷ್ಟೊಂದ್ ದುಡ್ಡು ಬೇಕು, ಮಿಲಿಯನಿಯರ್ ಬಿಲಿಯನಿಯರ್ ಅಂತಾರಲ್ಲ, ಯಾಕೆ ಇಷ್ಟ ಹೇಳ್ತಾರೆ ಅನ್ಕೊಂಡು. ಆಕ್ಚುಲಿ ನನ್ಗೆ ಇಲ್ಲ ಮೆಡಿಟೇಷನ್ ಬಂದ ಮೇಲೆನೆ ಆಸೆ ಬಂದಿರೋದು ಸರ್. ಸತ್ಯ ಹೇಳೋದೇನಂದ್ರೆ ನನಗೆ ಆಸೆ ಇದೆ, 1,000 ಕೋಟಿ ಸಂಪಾದನೆ ಮಾಡಬೇಕು ಅಂತ ನಂದು ಕನಸು ಅದು. 1,000 ಕೋಟಿ ನನ್ನ ಈ ಲೈಫಲ್ಲಿ ನಾನು ಅರ್ನ್ ಮಾಡ್ಬೇಕಂತ. ಹೆಂಗೆ ಏನೋ ಅದನ್ನೆಲ್ಲ ಕೇಳ್ಬೇಡ್ರಿ. ಹಾಗಂತ ನಾನು ಸ್ಪಿರಿಚುವಲ್ ಆಗಿ ಅರ್ನ್ ಮಾಡುವ ಯಾವ ಉದ್ದೇಶವೂ ಇಲ್ಲ. ಸ್ಪಿರಿಚುವಲ್ ಆಗಿ ನನಗೆ ಏನೇ ಜ್ಞಾನ, ಏನೇ ಶಕ್ತಿ ಬಂದರೂ ಅದನ್ನು ಹಣಕ್ಕಾಗಿ ಅಂತ ನಾನು ಯಾವಾಗಲೂ ಅದನ್ನ ಇದು ಮಾಡಲ್ಲ. ಆದ್ರೆ ನಂದು ಕನಸಿದೆ 1,000 ಕೋಟಿ ಸಂಪಾದನೆ ಮಾಡಬೇಕು ಅಂತ. ಅದು ಅಬಾಂಡೆನ್ಸ್. ಏನು ಟ್ಯಾಕ್ಸ್ ಕಟ್ಟಬೇಕಾ? ಆಸೆಗೆ ಏನಾದ್ರು ಟ್ಯಾಕ್ಸ್ ಕಟ್ಟಬೇಕಾ ಹೇಳಿ? ಯಾಕೆ ಅಲ್ಪ ತೃಪ್ತಿನೇ ಅದು ಅಪರಾಧ. ಹಾಗಂತ ಅದ್ರ ಮೇಲೆ ನಾವು ಮೋಹನ ಇಟ್ಕೊಳ್ಬಾರ್ದು ಅಲ್ವಾ? ಲಾಸ್ಟಿಗೆ ಯಾರಿಗೆ? ಯೂನಿವರ್ಸ್ಗೆನೆ ಕೊಟ್ಟು ಹೋಗೋದಷ್ಟೇ. ಅದರಿಂದ ಆ ನಂದೊಂದು ದೊಡ್ಡ ಕನಸಿದೆ, ಅದಕ್ಕೋಸ್ಕರ ಅದನ್ನು ವಿನಿಯೋಗ ಮಾಡ್ತೀನಿ ಅಷ್ಟೇ. ಆಕ್ಚುಲಿ ನನ್ ಧ್ಯಾನಕ್ ಬರೋಕ್ ಮುಂಚೆ ಏನ್ ಬೇಡದು ಏನು ಗೊತ್ತಿಲ್ಲ ದೇವ್ರ ಹತ್ರ. ಹೆಂಗೋ ಹ್ಮ್. ಸುಮ್ನೆ ಕೈ ಮುಗಿತಾ ಇದ್ದೆ ಇದ್ ಮಾಡ್ತೀನಿ. ಇವಾಗ ನೀವು ಹೇಳ್ತಿರಲ್ಲ, ಹ್ಮ್. ಅವೆಲ್ಲ ಜ್ಞಾಪಕ ಇಟ್ಕೊಂಡು ಜ್ಞಾಪಕ ಮಾಡ್ಕೊಂಡು ಹೇಳ್ತೀನಿ. ಮತ್ತೆ ಈ ಯೋಚನೆ ಮಾಡ್ಕೊಂಡು ಕೇಳೋದು ದೇವ್ರಿಗೆ, ಆ ದುಡ್ಡು ಬಂದ್ರೆ. ನೀವ್ ಹೇಳಿದ್ರಲ್ಲ ಇವಾಗ, ಅದೇ ರೀತಿ ನನಗೂ ಇದೆ ಇವಾಗ ಮನ್ಸು. ಈಗ ಬರ್ತಿದೆ ಸರ್ ಜಾಸ್ತಿ ಆಸೆ, ಮನೆ ಹ್ಮ್. ಹೆಂಗಾದ್ರೂ ಮಾಡ್ಕೋಬೇಕು ಅಂತ. ಹ್ಮ್. ಆ ಅದೇ ಒಳ್ಳೆ ರೀತಿಯಲ್ಲಿ ಈ ದೇವ್ರು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಯೂನಿವರ್ಸ್ ಜ್ಞಾನ ಇರಬೇಕು. ಜ್ಞಾನದಿಂದ ನಂಬಿಕೆ. ದುಡ್ಡು ಇದ್ದಾಗ್ಲೂ ಇಲ್ಲದೆ ಇರುವಾಗ್ಲೂ ನಮ್ಮಲ್ಲಿ ಜ್ಞಾನದಿಂದ ವರ್ತಿಸ್ಬೇಕು, ಜ್ಞಾನ ಇರಬೇಕು. ದುಡ್ಡು ಬಂದಾಗ ಹ್ಮ್. ಕೈ ಮರೆಯೋದು, ಹ್ಮ್, ದುಡ್ಡು ಇಲ್ಲದೆ ಇರುವಾಗ ರೋಧಿಸೋದು, ಅದು ಎರಡೂ ತಪ್ಪಾಗ್ತದೆ. ಆತರ ಏನಿಲ್ಲ, ಎಲ್ಲ ಸಮಯ ಚೆನ್ನಾಗಿ. ಜ್ಞಾನಪೂರ್ವಕವಾಗಿರು. ಒಟ್ಟಲ್ಲಿ ದೇವ್ರಿಗೆ ಬೇಡದ್ ಕೂಡ ನಿಮ್ಮಿಂದಾನೇ ಕಲ್ತಿದ್ದೀನಿ ಸರ್ ನಾನು. ದೇ- ಮೊದ್ಲು ಏನಿಲ್ಲ. ತುಂಬಾ ದೇ- ಥ್ಯಾಂಕ್ಸ್ ಸರ್. ಹ್ಮ್. ಓಕೆ ಮೇಡಮ್. ಬೇಡಬಾರ್ದು, ನಾವು ಕ್ರಿಯೇಟ್ ಮಾಡಬೇಕು. ಅದೇ ಸರ್, ಪ್ರೇಯರ್ ಮಾಡೋದೇ ಗೊತ್ತಿಲ್ವಲ್ಲ. ಸೊ ನೀವ್ ಹೇಳ್ತೀರಲ್ಲ, ಅಷ್ಟೆಲ್ಲ ಗೊತ್ತೇ ಇಲ್ಲ, ಅಷ್ಟೊಂದ್ ನೆನ್ಸ್ಕೊಂತಾನೆ ಇರ್ಲಿಲ್ಲ ನಾನು. ಯೂನಿವರ್ಸು, ಗಾಡು, ಸಪ್ತ ಋಷಿಗಳು, ತ್ರಿಮೂರ್ತಿಗಳು, ಇನ್ನ ಎಲ್ಲ ಬ್ರಹ್ಮಾಂಡ, ಇನ್ನ ಯಾರ್ಯಾರೋ ಹೇಳ್ತೀರ, ಅವರೆಲ್ಲ ಗೊತ್ತೇ ಇರ್ಲಿಲ್ಲ. ಹಂಗೆಲ್ಲ ಕೇಳ್ತಾನೆ ಇರ್ಲಿಲ್ಲ ನಾವು. ಬೇಡಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಸರ್? ಹೆಂಗ್ ಪ್ರೇಯರ್ ಮಾಡೋದ್ ಅನ್ನೋದ್ ಮೊದಲು ಗೊತ್ತಿರ್ಬೇಕಲ್ವಾ, ಅದೇ ಗೊತ್ತಿರ್ಲಿಲ್ಲ. ಅಷ್ಟೇ. ಹ್ಮ್. ಅದೇ ಬೇಡದ್ರಲ್ಲೂ ಒಂದು ಇದಿರ್ತದೆ. ಈಗ ದಿನಾ ಬಂದು ಒಬ್ಬ ಭಿಕ್ಷುಕ ಬಂದು ನಿಮ್ಮ ಹತ್ರ ಬೇಡ್ತಾ ಇದ್ರೆ ಏನಾಗ್ತದೆ? ಒಂದಿನ ಕೊಡ್ತೀರಿ, 2 ದಿನ ಕೊಡ್ತೀರಿ, ಆಮೇಲೆ ಬೈದ್ ಕಳಿಸ್ಬಿಡ್ತೀರಿ. ಅದೇ ಇನ್ನೊಬ್ಬ ಬರ್ತಾನೆ ಭಿಕ್ಷುಕ, ನೀವೇನು ಕೊಟ್ಟೇ ಇಲ್ಲ ಅವನಿಗೆ, ಆದ್ರೆ ದಿನಾ ಬಂದು ಪಾಪ ಎಂತ ಪುಣ್ಯಾತ್ಮ ಒಬ್ಬ ಅಂತ ಹೇಳಿ ನನಗೆ ದಿನಾ ದುಡ್ಡು ಕೊಡ್ತಾನೆ, ದಿನಾ ನನಗೆ ಊಟ ಕೊಡ್ತಾನೆ ಅಂತ ದಿನಾ ಹೊಗಳ್ತಾ ಹೋಗ್ತಾನೆ. ಅವಾಗ ಏನಾಗ್ತದೆ ನಿಮಗೆ? ಇದಕ್ಕಿದ್ದಾಗ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ. ನಾವು ಒಂದಿನ ಇವನಿಗೆ ಹಾಕ್ಲಿಲ್ಲ, ಇವನ್ ನನ್ನನ್ನು ಹೊಗಳ್ತಾನಲ್ವಪ್ಪ, ಅಟ್ಲೀಸ್ಟ್ ಅವನು ಹೊಗಳೋದಕ್ಕಾದ್ರೂ ಒಂದ್ಸರಿ ಅವ್ನು ಕೊಡ್ಬೇಕು ಅವನಿಗೆ ಅನ್ನೋ ಭಾವನೆ ಬರ್ತದೆ ಅವನಲ್ಲಿ.
ಅಲ್ವಾ? ಏನು ಪಾಪ ಇವನು, ನಾವು ಬಂದಾಗ್ಲೆಲ್ಲ ಸ್ವಾಮಿ ನಾನು ಯಾವಾಗ ಬಂದು ಕೇಳಿದ್ರು ಪಾಪ ಇಲ್ಲ ಅನ್ನಲ್ಲ ಇವರು ಅಂತ ಹೇಳಿ ಅವ್ನು ಹೇಳ್ಕೊಂತ ಓಡಾಡ್ತಿರ್ತಾನೆ. ಅವಾಗ ಎಂತವನಿಗಾದ್ರೂ ತನ್ನ ಒಳಗಡೆ ಮನ್ಸಲ್ಲಿ ಬರ್ತದೆ, ನಾವು ಒಂದಿನನೂ ಪಾಪ ಕೈ ಎತ್ತಿ ಕೊಟ್ಟಿಲ್ಲ, ಆದ್ರೆ ಇವ್ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಕೊಂತ ಓಡಾಡ್ತಾನಲ್ವಾ. ಹಾಗಾಗಿ ಇವನಿಗೆ ನಾನು ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಕೊಡೋ ಮನ್ಸು ಬರ್ತದೆ, ಕೊಡ್ತಾರೆ ಅವಾಗ, ಅಲ್ವಾ? ಅದೇ ಅದು ಬಿಟ್ಟು ನೀವು ದಿನಾ ಬೇಡ್ತಾ ಇದ್ರೆ ಇವ್ನಿಗೆ ಏನ್ ಬೇರೆ ಕೆಲಸ ಇಲ್ವಾ, ಬಂದ್ ದಿನ ಇಲ್ಲಿ ಬೇರೆ ಬೇಡ್ತಾನೆ ನಡಿಯತ್ಲಾಗ ಅಂತ ಓಡಿಸ್ಬಿಡ್ತಾರೆ, ಅಲ್ವಾ? ಹಾ, ಅಷ್ಟೇ ಯೂನಿವರ್ಸ್ ಅಷ್ಟೇ. ನೀವು ಬೇಡಬಾರದು, ಆಲ್ರೆಡಿ ದೇವ್ರು ಕೊಟ್ಟಿದ್ದಾನೆ ಅಂತ ಧನ್ಯವಾದ ಹೇಳ್ಬೇಕು, ಕೃತಜ್ಞತೆ ಹೇಳ್ಬೇಕು, ಅಷ್ಟೇ ಸುಮ್ಮನೆ ಹೇಳ್ತಾ ಇರ್ಬೇಕು. ದೇವ್ರಿಗೆ ಬೇರೆ ಆಪ್ಷನ್ ಇರಲ್ಲ ಅವನಿಗೆ. ಇವನೇನಪ್ಪ ಆಲ್ರೆಡಿ ನನಗೆ ಕೃತಜ್ಞತೆ ಹೇಳ್ತಾ ಇದ್ದಾನೆ, ಅಟ್ಲೀಸ್ಟ್ ನಾನು ಅದಕ್ಕೆ ಪ್ರತಿಯಾಗಿ ವಾಪಸ್ ಕೊಡ್ಬೇಕಾಗ್ತದೆ ಅನ್ನೋದೊಂದೇ, ಬೇರೆ ದಾರಿನೇ ಇಲ್ಲ. ಹ್ಮ್. ಅಲ್ವಾ? ಸರ್ ಅಂದ್ರೆ ಆಲ್ರೆಡಿ ಇವಾಗ ನಾನು ಸ್ವಂತ ಮನೇಲಿ ಇದೀನಿ ಅನ್ಬೇಕಾ ದೇವ್ರ ಹತ್ರ? ಇವಾಗ ಬಾಡಿಗೆ ಮನೇಲಿ ಇದೀನಲ್ಲ, ಆದ್ರೆ ಸ್ವಂತ ಮನೇಲಿ ಇದೀನಿ ಅನ್ಕೋಬೇಕು. ಅದೇ ಮನೆ ನಿಮ್ದು ಅನ್ಕೋಬೇಡಿ, ಬಟ್ ನಂದು ಆಲ್ರೆಡಿ ನಂದೊಂದು ಮನೆ ಇದೆ ಅನ್ಕೋಬೇಕಷ್ಟೇ. ಹ್ಮ್. ಹ್ಮ್. ಮ್ಯಾನಿಫೆಸ್ಟೇಷನ್